ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ, ಎಲ್ಲ NCERT ವಿಡಿಯೋಗಳು, ಎಲ್ಲ DSCRT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಹೆಚ್ಚಿನ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ಮುಂದೆ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲಾಗುವುದು. ನಿಮಗೆ ಸೈನ್ಸ್ ಸೀರೀಸ್ ಬೇಕು ಅಂತಂದರೆ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಜನರಲ್ ಸೈನ್ಸ್ ಇದನ್ನು ನೀವು ಸರ್ಚ್ ಮಾಡಿದ್ರಿ ಅಂತಂದರೆ 6th ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಈಗ ನಾವು ಪಾರ್ಟ್ ಫಸ್ಟಲ್ಲಿ ಸೆಲ್ಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಹಾಗೆ ಕೆಲವು ಬಯಾಲಜಿಸ್ಟ್ಗಳ ಬಗ್ಗೆ ಪರಿಚಯನೂ ಸಹಿತ ನಮಗಾಗಿದೆ. ಸೆಲ್ನ ಕಂಡುಹಿಡಿದಿದ್ದು ಯಾರು, ಹಾಗೆ ಮೈಕ್ರೋಸ್ಕೋಪಲ್ಲಿ ಈ ಲೀವಿಂಗ್ ಸೆಲ್ಸ್ಗಳ ಬಗ್ಗೆ ಸ್ಟಡಿ ಮಾಡಿದ್ಯಾರು, ನ್ಯೂಕ್ಲಿಯಸ್ ಬಗ್ಗೆ, ಪ್ರೋಟೋಪ್ಲಾಸಮ್ ಬಗ್ಗೆ ಅವರು ಯಾರು ಕಂಡುಹಿಡಿದಿದ್ದು ಅದೆಲ್ಲ ನೋಡ್ತಾ ಬಂದ್ವಿ. ಹಾಗೆ ಫಾದರ್ ಆಫ್ ಮೈಕ್ರೋಬಯಾಲಜಿ ಯಾರು, ಮಾಡ್ರನ್ ಮೈಕ್ರೋಬಯಾಲಜಿಯ ಪಿತಾಮಹ ಯಾರು, ಇದೆಲ್ಲ ನೋಡ್ತಾ ಬಂದಿದ್ವಿ. ಹಾಗೆ ಕೆಲವು ಸೆಲ್ಸ್ಗಳ ಚಿತ್ರ ಆಗಿರಬಹುದು, ಪ್ಲಾಸ್ಮಾ ಮೆಂಬ್ರೇನಲ್ಲಿ ಆಗುವಂತಹ ಈ ಡಿಫ್ಯೂಷನ್ ಪ್ರೋಸೆಸ್, ಹಾಗೆ ಆಸ್ಮೋಸಿಸ್ ವಿಸರಣೆ ಹಾಗೂ ಅಭಿಸರಣೆ ಒಂದು ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತಲೂ ಸಹಿತ ನಾವು ನೋಡ್ತಾ ಬಂದ್ವಿ. ಈಗ ಸೆಲ್ ವಾಲಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಆಗಿದೆ. ಒಂದು ರಿಯೋ ಪ್ಲ್ಯಾಂಟನ್ನ ತೊಗೊಂಡ್ಬಿಟ್ಟು ಯಾವ ರೀತಿಯಾಗಿ ಈ ಪ್ಲಾಸ್ಮೋಲೈಸಿಸ್ ಒಂದು ಸೆಲ್ ವಾಲಲ್ಲಿ ಆಗುತ್ತೆ ಅಥವಾ ಆಗಲ್ಲ, ಯಾವಾಗ ಆಗಲ್ಲ ಅನ್ನೋದನ್ನು ಸಹಿತ ನಾವು ಹಳೆ ವಿಡಿಯೋದಲ್ಲಿ ನೋಡ್ತಾ ಬಂದಿದ್ವಿ. ಈ ಸೆಲ್ ವಾಲ್ ಯಾವ ರೀತಿಯಾಗಿ ಇದರ ಒಂದು ಕಾರ್ಯ ಏನಪ್ಪ ಅಂತಂದರೆ, ಈಗ ಕೆಲವು ಸಸ್ಯಗಳಾಗಿರ್ಬೋದು ಅಥವಾ ಫಂಗೈ, ಶಿಲೀಂಧ್ರ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇವು ಮೂರಲ್ಲೂ ಏನಾಗಿರುತ್ತೆ ಇರುವಂತಹ ಈ ಸೆಲ್ ವಾಲ್ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತಂದರೆ, ಹೊರಗಡೆ ಏನಾದರೂ ವೆರಿ ಡೈಲ್ಯೂಟ್ ಸೊಲ್ಯೂಷನ್ಸ್ಗಳು ಅಥವಾ ಹೈಪೋಟೋನಿಕ್ ಅಥವಾ ಅತಿ ಕಡಿಮೆ ಸಾರತೆ ಇರುವಂತಹ ದ್ರಾವಣ ಇತ್ತು ಅಂತಂದರೆ ಅದೇನಾಗ್ಬಿಡುತ್ತೆ, ಒಳಗಡೆ ಬಂದುಬಿಟ್ಟು ಸ್ವೆಲ್ ಆಗಿಬಿಡುತ್ತೆ, ಊದ್ಕೊಂಡ್ಬಿಡುತ್ತೆ. ಕೆಲವೊಮ್ಮೆ ಅದೇನಾಗುತ್ತೆ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಈ ಸೆಲ್ ವಾಲ್ ಇತ್ತು ಅಂತಂದರೆ ಏನಾಗುತ್ತೆ, ಆ ಬಸ್ಟ್ ಆಗದೇ ಇರೋ ರೀತಿಲಿ ಇದಕ್ಕೆ ಒಂದು ಎನರ್ಜಿನ ಒಂದು ಸಪೋರ್ಟಿವ್ ಕೊಡುತ್ತೆ, ವಿತ್ ಸ್ಟ್ಯಾಂಡ್ ಆಗುತ್ತೆ. ಅಲ್ಲಿಗೆ ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ನೆಕ್ಸ್ಟ್ ಫಸ್ಟ್ ಬಿಲ್ಡಿಂಗ್ ಅಪ್ ಪ್ರೆಷರ್ ಎಗೇನೆಸ್ಟ್ ದ ಸೆಲ್ ವಾಲ್, ಕೋಶಭಿತ್ತಿಯಿಂದ ಏರ್ಪಡುವಂತಹ ಒತ್ತಡವನ್ನು ವಿರೋಧಿಸಿ ಜೀವಕೋಶಗಳು ಉಬ್ಬುತ್ತವೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಉಬ್ಬಿಡುತ್ತೆ, ಬಟ್ ಉಬ್ಬಿದ ಜೀವಕೋಶಗಳ ಆ ಕೋಶಗಳ ವಿರುದ್ಧ ಸಮನಾದ ಒತ್ತಡವನ್ನು ಈ ಕೋಶಭಿತ್ತಿ ಹೇರುತ್ತದೆ. ಈ ರೀತಿಯಾಗಿ ಏನು ಮಾಡುತ್ತೆ, ಸೆಲ್ ವಾಲ್ ಒಂದು ಸೆಲ್ಸ್ಗಳಿಗೆ ಸಪೋರ್ಟಿವ್ ಆಗಿದೆ. ಅದು ಸಸ್ಯಗಳಲ್ಲಾಗಿರ್ಬೋದು ಅಥವಾ ಫಂಗೈ, ಈವನ್ ಬ್ಯಾಕ್ಟೀರಿಯಾಗಳಲ್ಲೂ ಸಹಿತ ನಾವು ನೋಡ್ತಾ ಹೋಗ್ಬೋದು. ನ್ಯೂಕ್ಲಿಯಸ್ ಕೋಶ ಕೇಂದ್ರ, ನೀವು ಜಸ್ಟ್ ಪ್ಲಾಸ್ಮಾ ಮೆಂಬ್ರೇನಲ್ಲಿ 2 ರೀತಿಯಾದಂತಹ ಪ್ರಕ್ರಿಯೆ ಇದೆ. ಒಂದು ಅಭಿಸರಣೆ ಅಥವಾ ವಿಸರಣೆ, ಆಸ್ಮೋಸಿಸ್ ಆಗಿರ್ಬೋದು ಅಥವಾ ಡಿಫ್ಯೂಷನ್ ಆಗಿರ್ಬೋದು, ಅದು ಗೊತ್ತಿರಬೇಕು. ಆನಂತರ ಸೆಲ್ ವಾಲ್ ಇದರ ಒಂದು ಕಾರ್ಯ ಏನು ಇದಿಷ್ಟು ಗೊತ್ತಿರಲಿ. ಹಾಗೆ ಇದು ಯಾವುದರಿಂದ ಮಾಡಲ್ಪಟ್ಟಿದೆ, ಸೆಲ್ಯುಲೋಸ್ ಗೊತ್ತಿರುತ್ತೆ. ಇದು ಸಹಿತ ಕಾರ್ಬೋಹೈಡ್ರೇಟ್ ಅಂತಲೂ ಸಹಿತ ಹೇಳ್ತೀವಿ. ಈಗ ಈ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಬಗ್ಗೆ ನೋಡೋದಾದರೆ, ಇವಾಗ ಆಲ್ರೆಡಿ ಆನಿಯನ್ ಪೀಲ್ ಬಗ್ಗೆ ಹಳೆಯ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಇಲ್ಲಿ ಏನು ಮಾಡ್ತಾರೆ, ಒಂದು ಒಳಗಡೆ ಲೇಯರ್, ಈರುಳ್ಳಿಯ ಒಂದು ಒಳಗಡೆ ಲೇಯರ್ನ ಬಿಳಿ ಭಾಗವನ್ನು ತೆಗೆದುಬಿಟ್ಟು ಒಂದು ಗ್ಲಾಸ್ ಸ್ಲೈಡಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ಯಾಫ್ರನೈನ್ ಅಥವಾ ಇದು ಮಿಥಿಲಿನ್ ಬ್ಲೂ ಯಾವುದಾದ್ರೂ ಒಂದು ಸ್ಟೇನನ್ನು ಹಾಕಿ ಕಲರ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಗ್ಲಾಸ್ ಪೀಸ್ ಅದು ಹಾಕ್ಬಿಟ್ಟು ಏನು ಮಾಡಬೇಕು, ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಮಗೆ ಈ ರೀತಿಯಾದಂಥ ಸ್ಟ್ರಕ್ಚರ್ ಕಾಣಿಸ್ತು ಅಂತ ಹೇಳಿದ್ವಿ. ಇಲ್ಲಿ ನಾವು ಕೆಲವೊಂದು ಡಾರ್ಕಾಗಿ ಕಾಣಿಸ್ತಾ ಇರುತ್ತೆ, ಇಲ್ಲಿ ರೌಂಡ್ ಶೇಪ್ ಇರೋದು ದಟ್ ಈಸ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ, ಕೋಶ ಕೇಂದ್ರ. ಈಗ ಈ ಕೋಶ ಕೇಂದ್ರ ಅಂದರೆ ಅಂತ ಗೊತ್ತಿದೆ. ಈ ಕೋಶ ಕೇಂದ್ರನ ನಾವು ನೋಡಬೇಕು ಅಂತಂದರೆ ಅಯೋಡಿನ್ ಸೊಲ್ಯೂಷನ್ ಅಥವಾ ಸ್ಯಾಫ್ರನೈನ್ ಅಥವಾ ಮಿಥಿಲಿನ್ ಬ್ಲೂ ಈ ಸ್ಟೈನ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ನಾವು ಆನಿಯನ್ ಪೀಲಲ್ಲಿ ಹಾಕಿಬಿಟ್ಟು ಸಹಿತ ನೋಡಬಹುದು. ಈ ನ್ಯೂಕ್ಲಿಯಸ್ಸಲ್ಲಿ ಏನಾಗಿರುತ್ತೆ, ಇಟ್ ಈಸ್ ಡಬಲ್ ಲೇಯರ್ ಮೆಂಬ್ರೇನ್ ಆಗಿರುತ್ತೆ. ಇದನ್ನು ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತೇಳಿ ಕರಿತೀವಿ, ಕೋಶ ಕೇಂದ್ರ ಪೊರೆ. ಈ ನ್ಯೂಕ್ಲಿಯಸ್ ಹೊರಗಡೆ ಲೇಯರ್ನ ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಹಾಗೆ ಈ ನ್ಯೂಕ್ಲಿಯರ್ ಮೆಂಬ್ರೇನಲ್ಲಿ ಏನಾಗಿರುತ್ತೆ, ಕೆಲವು ಹೋಲ್ಸ್ ಅಥವಾ ಪೋರ್ಸ್ ಇರುತ್ತೆ. ಸೊ ದಟ್ ಏನಾಗುತ್ತೆ, ನ್ಯೂಕ್ಲಿಯಸ್ಸಿಂದ ಹಾಗೆ ಹೊರಗಡೆಗೆ ಏನಾಗುತ್ತೆ ಸಬ್ಸ್ಟೆನ್ಸಸ್ಗಳು, ಯಾವುದೇ ವಸ್ತುಗಳು ಏನಾಗುತ್ತೆ ಒಳಗೂ ಬರ್ಬೋದು ಹೊರಗೂ ಹೋಗೋಕ್ಕೆ ಇದೇನಾಗುತ್ತೆ ಕೋಶ ದ್ರವ್ಯಕ್ಕೆ ವಸ್ತುಗಳಿದ ನ್ಯೂಕ್ಲಿಯಸ್ ಅಂತ ಹೇಳಿ ತೊಗೊಂಡ್ವಿ ಅಂದರೆ ಇದ್ರು ಹೊರಗಡೆ ಏನಾಗಿರುತ್ತೆ ಸೈಟೋಪ್ಲಾಸಮ್ಸ್ಗಳಿರುತ್ತೆ, ಕೋಶ ದ್ರವ್ಯ ಇರುತ್ತೆ. ನ್ಯೂಕ್ಲಿಯಸ್ಸಿಂದ ಹೊರಗಡೆ ಹೋಗ್ಬೋದು ಅಂದರೆ ಸೈಟೋಪ್ಲಾಸಮ್ಗೆ, ಅಥವಾ ಸೈಟೋಪ್ಲಾಸಮಿಂದ ನ್ಯೂಕ್ಲಿಯಸ್ ಒಳಗೆ ಬರ್ಬೋದು ಯಾವುದೇ ವಸ್ತುಗಳು. ಯಾವುದರಿಂದ ಸಾಧ್ಯ ಆಗುತ್ತೆ, ದಟ್ ಈಸ್ ನ್ಯೂಕ್ಲಿಯರ್ ಮೆಂಬ್ರೇನ್, ಕೋಶ ಕೇಂದ್ರದ ಪೊರೆ. ಅದರಲ್ಲಿ ಏನಾಗಿರುತ್ತೆ ಕೆಲವು ಪೋಲ್ಸ್ಗಳಿರೋ ಕಾರಣ ಇದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನ್ಯೂಕ್ಲಿಯಸ್ ಕಂಟೈನ್ಸ್ ಕ್ರೋಮೋಸೋಮ್ಸ್. ನಾವೀಗ ಇದನ್ನು ಆಲ್ರೆಡಿ ನ್ಯೂಕ್ಲಿಯಸ್ ಬಗ್ಗೆ ಹಳೆಯ ಚಾಪ್ಟರ್ಸ್ಗಳಲ್ಲಿ ನೋಡಿದ್ದೀವಿ. ಈ ನ್ಯೂಕ್ಲಿಯಸ್ಸಲ್ಲಿ ಏನಾಗಿರುತ್ತೆ ಕ್ರೋಮೋಸೋಮ್ಸ್ ಇರುತ್ತೆ.
ಇದು ಏನು DNA ಅಥವಾ ಪ್ರೋಟೀನ್ಸ್ಗಳೆಲ್ಲ ಇರುತ್ತೆ ಅಲ್ವಾ, ಕೋಶ ವಿಭಜನೆಯ ಸಮಯದಲ್ಲಿ ಮಾತ್ರ ಇವು ದಂಡಾಕಾರದ ರಚನೆಗಳಾಗಿ ಗೋಚರಿಸುತ್ತವೆ. ಇವು ಆ ಶೇಪ್ ದಂಡಾಕಾರದಂತಹ ರಚನೆ ಸ್ಟ್ರಕ್ಚರ್ ಇರುತ್ತೆ ಇದಕ್ಕೆ. ಇದರಲ್ಲಿ DNA ಮತ್ತು ಪ್ರೋಟೀನ್ಸ್ಗಳಿಂದ ಆಗಿರುತ್ತೆ. ಫಂಕ್ಷನಲ್ ಸೆಗ್ಮೆಂಟ್ಸ್ ಆಫ್ DNA ನಾವೇನಂತ ಕರಿತೀವಿ, ಜೀನ್ಸ್ ಅಂತ ಹೇಳಿ ಕರಿತೀವಿ. ಜೀನ್ಸ್ ಏನಾಗಿರುತ್ತೆ, ಮದರಿಂದ ಏನೋ ಪೇರೆಂಟ್ಸ್ಗಳಿಂದ ಏನಾಗಿರುತ್ತೆ ಹೆರಿಡಿಟಿ ಇದನ್ನು ಕ್ಯಾರಿ ಮಾಡಿಬಿಟ್ಟು ಆಫ್ ಸ್ಪ್ರಿಂಗ್ಸ್ಗಳಿಗೆ ಇದು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. DNA ಅಂತಂದರೆ ಡಿಯಾಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಈ ಕ್ರೋಮೋಸೋಮ್ಸ್ಗಳೇನಾಗಿರುತ್ತೆ, ದಿಟ್ ಈಸ್ ಕಾಂಪೋಸ್ಡ್ ಆಫ್ ಇದನ್ನೇನಾಗಿರುತ್ತೆ ಇವೆರಡರಿಂದ ಮಾಡಲ್ಪಟ್ಟಿರುತ್ತೆ. ಓಕೆ, DNA ಅಣುವಿನ ಕ್ರಿಯಾಶೀಲ ಭಾಗಗಳನ್ನು ಜೀನ್ಗಳು ಅಂತ ಹೇಳಿ ಕರಿತೀವಿ. ಈ ಜೀನ್ಗಳ ಬಗ್ಗೆ ಗೊತ್ತಾಗಿದೆ. ಇನ್ ಎ ಸೆಲ್ ವಿಚ್ ಈಸ್ ನಾಟ್ ಡಿವೈಡಿಂಗ್, ಯಾವ ಒಂದು ಸೆಲ್ ಅದು ಡಿವೈಡ್ ಆಗಲ್ಲ, ವಿಭಜನೆ ಹೊಂದಲ್ವೋ, ದ DNA ಈಸ್ ಪ್ರೆಸೆಂಟ್ ಆ್ಯಸ್ ಎ ಪಾರ್ಟ್ ಆಫ್ ದ ಕ್ರೊಮ್ಯಾಟಿನ್ ಮೆಟೀರಿಯಲ್. ಅಲ್ಲೇನಾಗಿರುತ್ತೆ ಅಂತಂದರೆ DNA ಒಂದು ಪಾರ್ಟ್ ಆಗಿರುತ್ತೆ, ಯಾವುದಾಗಿ ಕ್ರೊಮ್ಯಾಟಿನ್ ಮೆಟೀರಿಯಲ್ ಆಗಿ, ಕ್ರೊಮ್ಯಾಟಿನ್ ವಸ್ತು ಅಂತ ಹೇಳಿ ಕರಿತೀವಿ. ಆ ರೀತಿಯಾಗಿ ಯಾವ ಒಂದು ಸೆಲ್ ವಿಭಜನೆ ಆಗಲ್ವಲ್ಲ ಅದರಲ್ಲಿ ಇರುವಂತಹ DNA ಕ್ರೊಮ್ಯಾಟಿನಿಂದ ಮಾಡಲ್ಪಟ್ಟಿರುತ್ತೆ ಅಷ್ಟೇ. ಜೊತೆಗೆ ಇಟ್ ಈಸ್ ವಿಸಿಬಲ್ ಆ್ಯಸ್ ಎ ಎಂಟ್ಯಾಂಗಲ್ಡ್ ಮಾಸ್ ಆಫ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಇದೇನಾಗಿರುತ್ತೆ ಒಂದು ದಾರದ ಎಳೆ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ ಅಷ್ಟೇ. ಏನು ತುಂಬ ಡೀಪ್ ಆ್ಯಂಡ್ ಕಾನ್ಸೆಪ್ಟ್ ಇಲ್ಲ ಇದು. ಇಲ್ಲಿ DNA ಕ್ರೊಮ್ಯಾಟಿನಿಂದ ಭಾಗವಾಗಿರುತ್ತೆ, ಅದು ಗೊತ್ತಿರಬೇಕು. ಜೊತೆಗೆ ಇಲ್ಲಿ ಇದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳಿ ಗೊತ್ತಿರಲಿ. ವೆನ್ ದ ಸೆಲ್ ಈಸ್ ಅಬೌಟ್ ಟು ಡಿವೈಡ್, ಯಾವಾಗ ಒಂದು ಜೀವಕೋಶ ಡಿವೈಡ್ ಆಗಲ್ಲ ಅದು ನೋಡಿದ್ವಿ. ಈಗ ಸೆಲ್ ಡಿವೈಡ್ ಆಗ್ತಿದೆ ಅಂತಂದರೆ ಇಲ್ಲಿ ಈ ಕ್ರೊಮ್ಯಾಟಿನ್ ಮೆಟೀರಿಯಲ್ ಏನಾಗಿರುತ್ತೆ ಗಿಟ್ಸ್ ಆರ್ಗನೈಸ್ಡ್, ಏನಾಗ್ತವೆ ಈ ವಸ್ತುಗಳೇನಾಗ್ತಾ ಹೋಗುತ್ತೆ, ಪರಿವರ್ತನೆ ಆಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ ಇನ್ ಟು ದಿ ಕ್ರೋಮೋಸೋಮ್. ಯಾವಾಗ ಸೆಲ್ ಡಿವೈಡ್ ಆಗುತ್ತೋ ಆಗ ಈ ಕ್ರೊಮ್ಯಾಟಿನ್ ಮೆಟೀರಿಯಲ್ ಕ್ರೋಮೋಸೋಮ್ಸ್ಗಳಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಜೀವಕೋಶ ವಿಭಜನೆಯ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ವಸ್ತುವು ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಹೊಂದುತ್ತವೆ. ಗೊತ್ತಾಗ್ತಿದೆಯಾ? ಯಾವಾಗ ಕ್ರೋಮೋಸೋಮ್ಸ್ ಫಾರ್ಮ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಅದು ಯಾವುದರಿಂದ ಫಾರ್ಮ್ ಆಗ್ತಿದೆ, ದಟ್ ಈಸ್ ಕ್ರೊಮ್ಯಾಟಿನ್ ಮೆಟೀರಿಯಲ್ಸ್. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ವಿಭಜನೆ ಆಗುತ್ತೆ. ಈಗ ವಿಭಜನೆ ಆಗಬೇಕು ಅಂತಂದರೆ ಇಲ್ಲಿ ಯಾಕೆ ತಗೋತಾ ಇದ್ದೀನಿ ಸೆಲ್ ಡಿವಿಷನ್ ಅಂತಂದರೆ ಅಲ್ಲಿ ಸಾಧ್ಯ ಆಗೋದು ನ್ಯೂಕ್ಲಿಯಸ್ ಇದ್ದಾಗ ಮಾತ್ರ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ನ್ಯೂಕ್ಲಿಯಸ್ ಸೆಲ್, ಇಲ್ಲಿ ಮಧ್ಯೆ ಇರೋದು ನ್ಯೂಕ್ಲಿಯಸ್ ಅಂಥೇಳಿ. ಈ ಸೆಲ್ಲನ್ನು ನೋಡ್ತಾ ಇದ್ದೀರಾ, ಈ ಸೆಲ್ ಏನಾಗುತ್ತೆ ಡಿವೈಡ್ ಆಗಿಬಿಟ್ಟು 2 ನ್ಯೂ ಸೆಲ್ಸ್ಗಳನ್ನು ಕೊಡುತ್ತೆ ವಿತ್ ಸೇಮ್ ಅದರಲ್ಲೂ ಸಹಿತ ನ್ಯೂಕ್ಲಿಯಸ್ಗಳನ್ನು ನಾವು ನೋಡ್ತೀವಿ. ಕೋಶಕೇಂದ್ರ ಅದರಲ್ಲೂ ಸಹಿತ ಇರುತ್ತೆ. ಯಾವಾಗ ಸಾಧ್ಯ, ಆ್ಯಂಡ್ ಇಟ್ ಈಸ್ ಪಾಸಿಬಲ್ ವಿತ್ ನ್ಯೂಕ್ಲಿಯಸ್. ಸಿಂಗಲ್ ಸೆಲ್ ಡಿವೈಡ್ ಆಗಿಬಿಟ್ಟು ಫಾರ್ಮ್ 2 ನ್ಯೂ ಸೆಲ್ಸ್ಗಳನ್ನು ಫಾರ್ಮ್ ಮಾಡುತ್ತೆ. ಅದೇ ರೀತಿಯಾಗಿ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಮತ್ತೆ ಇದೆರಡು ಮಾಡುತ್ತೆ, ಅವು ಬಂದು ಮತ್ತೆ ಇನ್ನೆರಡು ಮಾಡ್ತಾ ಹೋಗುತ್ತೆ. ಇದು ಕಾನ್ಸ್ಟೆಂಟ್ ಆಗಿತ್ತು, ಏನೂ ತೊಂದರೆ ಇಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ. ಒಂದು ಆರ್ಗ್ಯಾನಿಸಮ್ ಆಗೋವರೆಗೂ ಇದೇನಾಗುತ್ತೆ, ಒಂದು ಸಿಮಿಲರ್ ಸೆಲ್ಸ್ಗಳೇನಾಗುತ್ತೆ ಒಂದು ಕಡೆ ಆಗಿಬಿಟ್ಟು ಟಿಶ್ಯೂಸ್ ಆಗ್ತವೆ. ಟಿಶ್ಯೂಸಿಂದ ಒಂದು ಆರ್ಗನ್ಸ್ಗಳು ಫಾರ್ಮ್ ಆಗ್ತವೆ, ಅಂಗಗಳು ಆಗ್ತಾ ಹೋಗ್ತವೆ. ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಆದರೆ ಇದು ಒಂದು ಲಿಮಿಟ್ ಮೀರಿಬಿಟ್ಟು ಡಿವಿಷನ್ಸ್ ಹೆಚ್ಚಾಗ್ತಾ ಹೋಯಿತು ಅಂತ ಅಂದರೆ ಅದನ್ನೇ ನಾವೇನಂತ ಕರಿತೀವಿ, ಕ್ಯಾನ್ಸರ್ ಸೆಲ್ಸ್ ಅಂತೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಒಂದು ಲಿಮಿಟ್ ದಾಟ್ತು ಅಂತಂದರೆ ಅದನ್ನು ನಾವು ಕ್ಯಾನ್ಸರ್ ಸೆಲ್ಸ್. ಹೆಚ್ಚು ಯಾರಲ್ಲಿ ಈ ಸೆಲ್ಸ್ಗಳು ಡಿವೈಡ್ ಆಗ್ತಾ ಇರುತ್ತಲ್ಲ ಆಗ ಅವರು ಕ್ಯಾನ್ಸರ್ಗೆ ಒಳಗಾಗ್ತಾರೆ ಅಷ್ಟೇ. ಎಲ್ಲರಲ್ಲೂ ಆ್ಯಕ್ಚುಲಿ ಏನಾಗುತ್ತೆ, ಎಲ್ಲ ಆರ್ಗ್ಯಾನಿಸಮ್ಸ್ಗಳಲ್ಲೂ ಸಹಿತ ಸೆಲ್ ಡಿವೈಡ್ ಆಗ್ತಾನೆ ಇರುತ್ತೆ. ಹೆಚ್ಚು ಪ್ರಮಾಣ ಯಾರದ್ರಲ್ಲಿರುತ್ತೆ ಅದನ್ನು ನಾವು ಕ್ಯಾನ್ಸರ್ ಅಂಥೇಳಿ ಕರಿತೀವಿ. ಓವರ್ ಆ್ಯಕ್ಟಿವ್, ಗೊತ್ತಾಗ್ತಿದೆಯಾ? ಅದು ಲಿಮಿಟ್ ದಾಟಿ ಅದು ಸೆಲ್ ಡಿವೈಡ್ ಆಗ್ತಾ ಇರೋ ಕಾರಣ ಅದು ಕ್ಯಾನ್ಸರ್ ಅಂಥೇಳಿ ಕರಿತೀವಿ. ಈಗ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದಿದ್ದರೆ ಏನಾಗುತ್ತೆ, ಕೆಲವು ನ್ಯೂಕ್ಲಿಕ್ ಆಮ್ಲ ಮಾತ್ರ ಏನಾಗುತ್ತೆ ಇರುವಂತಹ ಅಸ್ಪಷ್ಟ ನ್ಯೂಕ್ಲಿಯರ್ ಪ್ರದರ್ಶನವನ್ನು ನ್ಯೂಕ್ಲಾಯ್ಡ್ ಅಂಥೇಳಿ ಕರಿತೀವಿ. ಎಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ ಅಂತ ಅಂದರೆ, ಈಗ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ ಅಂತಂದರೆ ಅದಕ್ಕೇನಂತ ಕರಿತೀವಿ ನಾವು, ಪ್ರೊಕ್ಯಾರಿಯೋಟ್ ಅಂಥೇಳಿ ಕರಿತೀವಿ. ಇಲ್ಲಿ ಪ್ರೋ ಅಂತಂದರೆ ಪ್ರಿಮಿಟಿವ್ ಅಥವಾ ಪ್ರೈಮರಿ, ಪ್ರಾಚೀನ ಅಥವಾ ಪ್ರಥಮಾವಸ್ಥೆ. ಕ್ಯಾರಿಯೋಟ್ ಅಥವಾ ಕ್ಯಾರಿಯಾನ್ ಅಂತಂದರೆ ನ್ಯೂಕ್ಲಿಯಸ್ ಅಂಥೇಳಿ. ಅಂದರೆ ಅಲ್ಲೇನಾಗಿರುತ್ತೆ, ನ್ಯೂಕ್ಲಿಯಸ್ ಸುತ್ತ ಏನಾಗಿರುತ್ತೆ ಯಾವುದೇ ರೀತಿಯಾದಂತಹ ಮೆಂಬ್ರೇನ್, ಒಂದು ಪೊರೆ ಇರೋದಿಲ್ಲ. ಗೊತ್ತಾಗ್ತಿದೆಯಾ? ಹಾಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುವಂತಹ ಜೀವಕೋಶವನ್ನು ನಾವು ಯೂಕ್ಯಾರಿಯೋಟ್ಸ್ ಅಂಥೇಳಿ ಕರಿತೀವಿ. ಯೂಕ್ಯಾರಿಯೋಟಿಕ್ ಜೀವಕೋಶಗಳ ಕೋಶದ್ರವ್ಯದಲ್ಲಿ ಅಂದರೆ ಸೈಟೋಪ್ಲಾಸಮಲ್ಲಿ ಕಂಡುಬರುವಂತಹ ಬಹುತೇಕ ಕಣದಂಗಗಳು ಅಂದರೆ ಆರ್ಗ್ಯಾನೆಲ್ಸ್ ಪ್ರೋಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಇರುವುದಿಲ್ಲ. ಈಗ ಯೂಕ್ಯಾರಿಯೋಟಿಕಲ್ಲಿ ಇರುವಂತಹ ಕಣದಂಗಗಳು ಅಂದರೆ ಆರ್ಗ್ಯಾನೆಲ್ಸ್ಗಳೇನಾಗಿರುತ್ತೆ ಪ್ರೋಕ್ಯಾರಿಯೋಟಿಕ್ ಇರುವಂತಹ ಜೀವಕೋಶಗಳಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಏನು ಚೇಂಜಸ್ ಏನಿಲ್ಲ. ಹೌದಲ್ವಾ? ಈಗ ನ್ಯೂಕ್ಲಿಯರ್ ಮೆಂಬ್ರೇನ್ ಇದ್ದದ್ರಲ್ಲಿ ಒಂದು
ಇಲ್ಲದೇ ಇದರಲ್ಲಿ ಒಂದು ಅಂಥೇಳಿ ಆಗಬೇಕಿದ್ದದ್ದು ಅಷ್ಟೇ ಎಷ್ಟೋ ಕೆಲಸವನ್ನು ಈ ಸೈಟೋಪ್ಲಾಸಮ್ಗಳು ಮಾಡ್ತಾ ಹೋಗ್ತವೆ. ಅಂದರೆ ಈ ಕೋಶ ದ್ರವ್ಯ ಮಾಡ್ತಾ ಹೋಗುತ್ತೆ. ದುರ್ಬಲವಾಗಿ ಬೆಳವಣಿಗೆ ಹೊಂದಿದಂತಹ ಭಾಗಗಳಿಂದ ನಿರ್ವಹಿಸಲ್ಪಡುತ್ತದೆ. ಈಗ ಜಸ್ಟ್ ಏನಪ್ಪ ಅಂದರೆ ಯುಕ್ಯಾರಿಯೋಟಿಕಲ್ ಇರುವಂತಹ ಎಷ್ಟೋ ಆರ್ಗ್ಯಾನಲ್ಸ್ಗಳು ಪ್ರೋಕ್ಯಾರಿಯೋಟಲ್ಲಿ ಇರಲ್ಲ, ಪ್ರೋಕ್ಯಾರಿಯೋಟಲ್ಲಿ ಇರೋದು ಇದರಲ್ಲಿ ಎಷ್ಟೊಂದು ಇರೋದಿಲ್ಲ. ಈಗ ಆ ಕೆಲಸನ ಯಾರು ಮಾಡುತ್ತೆ ಹಾಗಿದ್ರೆ ಅಂದರೆ ದಟ್ ಈಸ್ ಕೋಶ ದ್ರವ್ಯ, ಸೈಟೋಪ್ಲಾಸಮ್ ಮಾಡ್ತಾ ಹೋಗುತ್ತೆ. ದ ಕ್ಲೋರೋಫಿಲ್ ಅಸೋಸಿಯೇಟೆಡ್ ವಿತ್ ಫೋಟೋಸಿಂಥಸಿಸ್. ಈಗಾಗಲೇ ನಾನು ಹೇಳಿದ್ನಲ್ಲ ಕ್ಲೋರೋಫಿಲ್ ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಇರುತ್ತೆ ಅಂಥೇಳಿ. ಕ್ಲೋರೋಫಿಲ್ ಇನ್ ಫೋಟೋಸಿಂಥೆಟಿಕ್ ಪ್ರೊಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾ ಈಸ್ ಅಸೋಸಿಯೇಟೆಡ್ ವಿತ್ ಅ ಮೆಂಬ್ರೇನಸ್ ವೆಸಿಕಲ್ಸ್, ಬ್ಲ್ಯಾಕ್ ಲೆಗ್ ಸ್ಟ್ರಕ್ಚರ್ ಇರುತ್ತೆ ಆ್ಯಂಡ್ ಬಟ್ ನಾಟ್ ಪ್ಲಾಸ್ಟಿಡ್ಸ್ ಆ್ಯಸ್ ಇನ್ ಯುಕ್ಯಾರಿಯೋಟಿಕ್ ಸೆಲ್ಸ್. ಅಂದರೆ ಜಸ್ಟ್ ಇದು ಕಾನ್ಸೆಪ್ಟ್ ತುಂಬ ದೊಡ್ಡದಾಗಿದೆ ಅಂಥೇಳಿ ಥಿಂಕ್ ಮಾಡಬೇಡಿ. ಈಗ ಪ್ರೋಕ್ಯಾರಿಯೋಟಿಕಲ್ ಏನಾಗಿರುತ್ತೆ ಕ್ಲೋರೋಫಿಲ್ ಇರುತ್ತೆ, ಯುಕ್ಯಾರಿಯೋಟಿಕಲ್ ಏನಾಗಿರುತ್ತೆ ಪ್ಲಾಸ್ಟಿಡ್ಸ್ ಇರುತ್ತೆ. ಗೊತ್ತಾಗ್ತಿದೆಯಾ? ಇವು ಅಲ್ಲಿ ಆ ಪ್ಲ್ಯಾಂಟ್ಸ್ಗಳಲ್ಲಿ ಏನಾಗಿರುತ್ತೆ ಫೋಟೋಸಿಂಥಸಿಸ್ ಕ್ರಿಯೆನ ಮಾಡ್ತಾ ಇದೆ ಅಂತ ಹೇಳಿ ಅಷ್ಟೇ. ಇಷ್ಟು ಗೊತ್ತಾದರೆ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆದಂಗೆ, ಅಷ್ಟೇ, ಜಾಸ್ತಿ ಏನಿಲ್ಲ. ಇದು ಸೈಟೋಪ್ಲಾಸಮ್ ಕೋಶ ದ್ರವ್ಯ. ಇದು ಏನಂದರೆ ದಟ್ ಈಸ್ ಫ್ಲೂಯಿಡ್ ಕಂಟೆಂಟ್ ಇನ್ಸೈಡ್ ದ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಇದೆ, ಒಳಗಡೆ ಏನಾಗಿದೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಹೊರಗಡೆ ಇದೆಯಲ್ಲ, ಇಲ್ಲಿರುವಂತಹ ಜಾಗ ಏನಾಗಿದೆ ದಟ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಸೈಟೋಪ್ಲಾಸಮ್ ಇದೆ, ಕೋಶ ದ್ರವ್ಯ ಇದೆ. ಸೆಲ್ ಆರ್ಗ್ಯಾನಲ್ಸ್ ಆರ್ ಎನ್ಕ್ಲೋಸ್ಡ್ ಬೈ ದ ಮೆಂಬ್ರೇನ್. ಎಲ್ಲ ಆರ್ಗ್ಯಾನಲ್ಸ್ಗಳು ಕಣದಂಗಗಳು ಏನಾಗಿರುತ್ತೆ ಒಂದು ಪೊರೆಯಿಂದ ಏನಾಗಿರುತ್ತೆ ಅದು ಆವೃತಗೊಂಡಿರುತ್ತೆ. ಪ್ರೋಕ್ಯಾರಿಯೋಟ್ಸಲ್ಲಿ ಹೇಗಿರುತ್ತೆ ಅಂತಂದರೆ ನಿರ್ದಿಷ್ಟವಾದಂತಹ ನ್ಯೂಕ್ಲಿಯಸ್ ಇರೋದಿಲ್ಲ ಇದಕ್ಕೆ ಪ್ರೋಕ್ಯಾರಿಯೋಟಲ್ಲಿ. ಹಾಗೆ ಪ್ರೋಕ್ಯಾರಿಯೋಟಲ್ಲಿ ನಿರ್ದಿಷ್ಟವಾದಂತಹ ನ್ಯೂಕ್ಲಿಯಸ್ ಹೊಂದಿರಲ್ಲ, ಜೊತೆಗೆ ಪೊರೆಯಿಂದ ಆವೃತವಾಗಿರುವ ಕಣದಂಗಗಳು ಕಂಡುಬರುವುದಿಲ್ಲ. ಅಲ್ಲಿ ಒಟ್ಟು ಪ್ರೋಕ್ಯಾರಿಯೋಟ್ಸಲ್ಲಿ ಯಾವುದೇ ರೀತಿಯಾದಂತಹ ಮೆಂಬ್ರೇನ್ ಪೊರೆ ಇರೋದಿಲ್ಲ, ಅಷ್ಟು ಗೊತ್ತಿರಲಿ. ಹಾಗೆ ಯುಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಹಾಗೆ ಮೆಂಬ್ರೇನ್ ಏನಾಗಿರುತ್ತೆ ಇಲ್ಲಿರುವಂತಹ ಕಣದಂಗಗಳೆಲ್ಲವೂ ಸಹಿತ ಮೆಂಬ್ರೇನಿಂದ ಒಂದು ಪೊರೆಯಿಂದ ಆವೃತವಾಗಿರುತ್ತೆ. ಈಗ ವೈರಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ಪೊರೆ ಇರೋದಿಲ್ಲ, ಇದು ಗೊತ್ತಿರಲಿ. ಇದನ್ನು ನಾವು ನೋಡಾದ್ಮೇಲೆ ನೀವು ಬೇಕಾದರೆ ಕೊರೋನಾ ವೈರಸ್ಗೂ ಸಹಿತ ಕಂಪೇರ್ ಮಾಡಬಹುದು. ಸೊ ಜೀವಿಗಳ ದೇಹದ ಒಳಗಡೆ ಇದೇನಾದರೂ ಪ್ರವೇಶಿಸಿ ಅವುಗಳ ಕೋಶ ವ್ಯವಸ್ಥೆಯನ್ನು ತಮ್ಮ ಸಂತಾನೋತ್ಪತ್ತಿಗೆ ಬಳಸಿಕೊಳ್ಳುವವರೆಗೂ ಅವು ಯಾವುದೇ ಜೈವಿಕ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಅವು ಒಳಗಡೆ ಬಂದಾದಮೇಲೆ ನಮ್ಮ ಬಾಡಿಗೆ ಎಂಟರ್ ಆದಮೇಲೆ ಅವುಗಳು ಅಲ್ಲಿ ಡಬಲ್ ಆಗ್ತಾ ಹೋಗಬೇಕು. ಅಲ್ಲಿವರೆಗೂ ಅವುಗಳ ಲಕ್ಷಣವನ್ನು ಅವು ಎಕ್ಸಿಬಿಟ್ ಮಾಡೋದಿಲ್ಲ. ವೈರಸಸ್ ಲ್ಯಾಕ್ ಎನಿ ಮೆಂಬ್ರೇನ್, ಅವುಗಳಲ್ಲೂ ಸಹಿತ ಯಾವುದೇ ರೀತಿಯಾದಂಥ ಪೊರೆಗಳಿರೋಲ್ಲ. ಹೆನ್ಸ್ ಡೋಂಟ್ ಶೋ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್ ಅಂಟಿಲ್ ದೆ ಎಂಟರ್ ಎ ಲಿವಿಂಗ್ ಬಾಡಿ. ಅವುಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು, ಒಂದು ಗುಣಲಕ್ಷಣವನ್ನು ಅದು ಎಕ್ಸಿಬಿಟ್ ಮಾಡಲ್ಲ. ಎಲ್ಲಿವರೆಗೂ ಅಂತಂದರೆ ಅವುಗಳು ಬಂದುಬಿಟ್ಟು ಅಲ್ಲಿ ಸೆಲ್ಲವು ಮಲ್ಟಿಪ್ಲೈ ಆಗ್ತಾ ಹೋಗಬೇಕು. ಮಲ್ಟಿಪ್ಲೈ ಹೆಚ್ಚಾಗ್ತಾ ಹೋದಂಗೆ ಆ ನಂತರ ಅವುಗಳ ಲಕ್ಷಣವನ್ನು ಅವು ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಪ್ರೋಕ್ಯಾರಿಯೋಟಿಕ್ಕು ಹಾಗೆ ಯುಕ್ಯಾರಿಯೋಟಿಕ್ಕು ಇರುವಂತಹ ವ್ಯತ್ಯಾಸ ಏನಾಗಿದ್ದರೆ ನಮಗೀಗ ಎಲ್ರಿಗೂ ಫಸ್ಟ್ ಗೊತ್ತಿದೆ. ಪ್ರೋಕ್ಯಾರಿಯೋಟಲ್ಲಿ ಏನಾಗಿದೆ ಯಾವುದೇ ರೀತಿಯಾದಂತಹ ಮೆಂಬ್ರೇನ್ ಇರೋದಿಲ್ಲ. ಯುಕ್ಯಾರಿಯೋಟಲ್ಲಿ ಏನಾಗಿರುತ್ತೆ ಮೆಂಬ್ರೇನ್ ಇರುತ್ತೆ. ಹಾಗೆ ಇವುಗಳ ಸೈಜಲ್ಲೂ ಸಹಿತ ವೇರಿ ಇರುತ್ತೆ. ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ಗಳಲ್ಲಿ ಏನಾಗಿರುತ್ತೆ ಇವು ಸಣ್ಣದಾಗಿರುತ್ತೆ. ಸೈಜ್ 10⁻⁻⁶ ಮೀಟರ್ ಇರುತ್ತೆ ಅಥವಾ 1 ಮೈಕ್ರೋಮೀಟರ್ ಇರುತ್ತೆ. ಇವು ಸಣ್ಣದಾಗಿರುತ್ತೆ. ಯುಕ್ಯಾರಿಯೋಟಿಕ್ ಏನಾಗಿರುತ್ತೆ ದೊಡ್ಡದಾಗಿರುತ್ತೆ, 5 to 100 ಮೈಕ್ರೋಮೀಟರ್ ಇರುತ್ತೆ. ಇಷ್ಟು ಗೊತ್ತಿಲ್ಲ. ಜೊತೆಗೆ ಇವು ಕ್ರೋಮೋಸೋಮ್ಸ್ಗಳೇನಾಗಿರುತ್ತೆ ಸಿಂಗಲ್ ಇರುತ್ತೆ ಅಷ್ಟೇ. ಈ ಯುಕ್ಯಾರಿಯೋಟಿಕಲ್ಲಿ ಏನಾಗಿರುತ್ತೆ ಮೋರ್ ದ್ಯಾನ್ 1 ಕ್ರೋಮೋಸೋಮ್ಸ್ ಇರುತ್ತೆ. ಮೆಂಬ್ರೇನ್ ಬ್ರೌಂಡ್ ಬೈ ಎಲ್ಲ ಆರ್ಗನಲ್ಸ್ಗಳಲ್ಲಿ ಏನಾಗಿರುತ್ತೆ ಮೆಂಬ್ರೇನ್ಸ್ಗಳಿರುತ್ತೆ. ಇದರಲ್ಲಿ ಏನಾಗಿರುತ್ತೆ ಇರುತ್ತೆ ಎಲ್ಲ ಮೆಂಬ್ರೇನ್ಗಳಿರುತ್ತೆ ಅಂಥೇಳಿ ಗೊತ್ತಿರಲಿ ಸಾಕು. ಸೆಲ್ ಆರ್ಗನಲ್ಸ್ ಕಣದಂಗಗಳು. ಈಗ ಇಲ್ಲಿ ನಾವು 6 ರೀತಿಯಾದಂಥ ಆರ್ಗನಲ್ಸ್ಗಳನ್ನು ನೋಡೋಣ. ಎವ್ರಿ ಸೆಲ್ ಹ್ಯಾಸ್ ಎ ಮೆಂಬ್ರೇನ್ ಅರೌಂಡ್ ಇಟ್ ಟು ಕೀಪ್ ಇಟ್ಸ್ ಓನ್ ಕಂಟೆಂಟ್ ಸಪ್ರೇಟ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಈಗ ಎಲ್ಲ ಒಂದು ಸೆಲ್ಗಳಲ್ಲಿ ಏನಾಗಿರುತ್ತೆ ಒಂದು ಪೊರೆ ಇರುತ್ತೆ. ಸೆಲ್ ಇರಿದೆ ಅಂದರೆ ಒಂದು ಪೊರೆ ಇರುತ್ತೆ. ಯಾಕೆ ಅಂತಂದರೆ ಹೊರಗಡೆ ಇರುವಂತಹ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೂ ಹಾಗೆ ತನ್ನ ಒಳಗಡೆ ಇರುವಂತಹ ಒಂದು ಎನ್ವಿರಾನ್ಮೆಂಟ್ ಒಳಗಡೆನೂ ಅವೆರಡರ ಮಧ್ಯೆ ಡಿಫ್ರೆನ್ಸ್ ಇರಬೇಕು, ಚೇಂಜ್ ಇರಬೇಕು, ಸಪ್ರೇಟ್ ಮಾಡಬೇಕು. ಈಗ ನಮ್ಮ ಬಾಡಿ ಒಂದು ಸ್ಕಿನ್ನಿಂದ ಆವೃತವಾಗಿದೆ, ಹೌದಲ್ವಾ? ಈ ಸ್ಕಿನ್ ನೀವು ನೋಡ್ಬೋದು ಹೊರಗಡೆ ಇರುವಂತಹ ಒಂದು ಕ್ಲೈಮೇಟ್ ಆಗಿರ್ಬೋದು ಅಥವಾ ನಮ್ಮ ಬಾಡಿ ಒಳಗಡೆ ಇರುವಂತಹ ಒಂದು ಕ್ಲೈಮೇಟ್ ಅದೇನಾಗಿದೆ ಚೇಂಜ್ ಆಗಿದೆ. ಅದು ಸಪ್ರೇಟ್ ಮಾಡ್ತಿದೆ ನಮ್ಮನ್ನು, ಹೊರಗಡೆ ಇರುವಂತಹ ಒಂದು ಪರಿಸರಕ್ಕೆ ನಮ್ಮನ್ನು ಒಂದು ಸಪ್ರೇಟ್ ಮಾಡ್ತಿದೆ. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇರೋದು ಎವ್ರಿ ಸೆಲ್ ಹ್ಯಾಸ್ ಅ ಮೆಂಬ್ರೇನ್.
ಯಾಕೆ ಮೆಂಬ್ರೇನ್ ಇದೆ ಅಂಥೇಳಿ. ಹಾಗೆ ಒಂದು ಆ ಸೆಲ್ಲಿಗೆ ಒಂದು ಶೇಪನ್ನು, ಒಂದು ಸೈಜನ್ನು ಕೊಡೋದು ಯಾವುದು? ದಟ್ ಈಸ್ ಒಂದು ಪೊರೆ. To keep the activities of different kinds separate from each other, these cells use membrane bound little structure within themselves. ಅವುಗಳೊಳಗಡೆ ಈ ರೀತಿಯಾದಂತಹ ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಜೀವಕೋಶಗಳು ಪೊರೆ ರಹಿತ ಸಣ್ಣ ರಚನೆಗಳನ್ನು ಅಥವಾ ಕಣದಂಗಗಳನ್ನು ಹೊಂದಿರುತ್ತವೆ. ಅಲ್ಲಿ ಒಂದು ಕೆಮಿಕಲ್ ಆ್ಯಕ್ಟಿವಿಟೀಸ್ಗಳಾಗಬೇಕು ಅಂತಂದರೆ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ದಿಸ್ ಈಸ್ ಒನ್ ಆಫ್ ದ ಫ್ಯೂಚರ್ ಆಫ್ ದ ಯೂಕ್ಯಾರಿಯೋಟಿಕ್ ಸೆಲ್. ಯೂಕ್ಯಾರಿಯೋಟಿಕ್ ಸೆಲ್ಸ್ ಇರುವಂತಹ ಒಂದು ಫ್ಯೂಚರ್ ಆಗಿರುತ್ತೆ. ಏನಂದರೆ ದಟ್ ಡಿಸ್ಟಿಂಗ್ವಿಶ್ ದೆಮ್ ಫ್ರಮ್ ದ ಪ್ರೋಕ್ಯಾರಿಯೋಟಿಕ್ ಸೆಲ್. ಇವೆರಡರಲ್ಲೂ ಸಹಿತ ಒಂದು ಡಿಫ್ರೆನ್ಸ್ನ ನಾವು ನೋಡೋದಾದರೆ ಇದು ಸಹಿತ ಒಂದಾಗಿರುತ್ತೆ. ಕೆಮಿಕಲ್ ಆ್ಯಕ್ಟಿವಿಟೀಸ್ಗಳಾಗ್ತಾ ಇರುತ್ತೆ, ಬಟ್ ಅಲ್ಲಿ ಮೆಂಬ್ರೇನ್ನ ಒಂದು ರೋಲ್ ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇರೋದು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದರಲ್ಲಿ ನಾವು ಫಸ್ಟ್ ನೋಡೋದು ದಟ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಲಾರ್ಜ್ ನೆಟ್ವರ್ಕ್ ಇರುತ್ತೆ, ನೀವು ನೋಡಿರ್ತೀರ ಸೆಲ್ಲಲ್ಲಿ ಈ ರೀತಿಯಾಗಿ, ಅಥವಾ ಹಿಂಗೆ ಇರುತ್ತೆ, ಗೊತ್ತಾಗ್ತಿದೆಯಾ? ಇದು ಲಾರ್ಜ್ ನೆಟ್ವರ್ಕ್ ಶೇಪಲ್ಲಿರುತ್ತೆ, ಹಾಗೆ ಟ್ಯೂಬ್ಸ್ ಥರ ಇರುತ್ತೆ, ಬೌಂಡ್ ಟ್ಯೂಬ್ಸ್ ಥರ ಅಥವಾ ಶೀಟ್ಸ್ ಥರ ಇರುತ್ತೆ. ಇಟ್ ಲುಕ್ಸ್ ಲೈಕ್ ಅ ಲಾಂಗ್ ಟ್ಯೂಬ್ಯೂಲ್ಸ್ ಆರ್ ರೌಂಡ್ ಆರ್ ಒಬ್ಲೊಂಗ್ ಬ್ಯಾಗ್ಸ್ ವೆಸಿಕಲ್ಸ್. ಒಂದು ಪೊರೆ ಸಹಿತ ಕೊಳವೆ, ಹಾಳೆಗಳ ಆಕಾರದ ದೊಡ್ಡ ಜಾಲ. ಇದು ಉದ್ದನೆಯ ಕೊಳವೆಯಂತೆ ಅಥವಾ ದುಂಡಾದ ಅಥವಾ ಆಯತಾಕಾರದ ಚೀಲಗಳಂತೆ ಕಾಣುತ್ತದೆ. ಸಿಮಿಲರ್ ಇನ್ ಸ್ಟ್ರಕ್ಚರ್ ಟು ದ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ನ ಸ್ಟ್ರಕ್ಚರ್ ಹೇಗಿರುತ್ತೋ ಅದೇ ರೀತಿಯಾಗಿ ಇರೋ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನು ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹಾಗೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಒರಟು ಅಥವಾ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕನ್ನಡದಲ್ಲೂ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಲೇ ಹೇಳ್ತೀವಿ. ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲ ಏನಾಗಿರುತ್ತೆ ಅಂದರೆ ರೈಬೋಸೋಮ್ಸ್ಗಳ ಕಣಗಳೇನಾಗಿರುತ್ತೆ ಇವಕ್ಕೆ ಅಂಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಹೀಗೆ ನೆನ್ಪಿಡ್ಕೋಬೋದಲ್ವ, ಆರ್ ಗೊತ್ತಾಗ್ತಿದೆಯಾ? ರೈಬೋಸೋಮ್ಗಳು ಎಲ್ಲ ಕ್ರಿಯಾಶೀಲ ಜೀವಕೋಶಗಳಲ್ಲಿದ್ದು ಪ್ರೋಟೀನ್ ಉತ್ಪಾದನೆಯ ಸ್ಥಳವಾಗಿದೆ. ಗೊತ್ತಾಗ್ತಿದೆಯಾ? ಇದು ಕೇಳ್ತಾರೆ ನಮಗೆ, ಪ್ರೋಟೀನ್ ಇವು ಎಲ್ಲಿ ಉತ್ಪಾದನೆ ಆಗುತ್ತೆ, ಅದರ ಸ್ಥಳ ಯಾವುದು? ದಟ್ ಈಸ್ ರೈಬೋಸೋಮ್ಸ್. ರೈಬೋಸೋಮ್ಸ್ಗಳೇನಾಗಿರುತ್ತೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಅಂಟ್ಕೊಂಡಿರುತ್ತೆ. ಹೀಗೆ ಉತ್ಪತ್ತಿಯಾದಂತಹ ಪ್ರೋಟೀನ್ ಅನ್ನು ಅವಶ್ಯಕತೆ ಇರುವಂತಹ ಜೀವಕೋಶಗಳಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೂಲಕ ಕಳಿಸಲಾಗುತ್ತದೆ. ಈಗ ಸೆಲ್ಗಳಿಗೂ ಸಹಿತ ಎನರ್ಜಿ ಸಪ್ಲೈ ಬೇಕಾಗಿರುತ್ತಲ್ವ, ಸೊ ಗೊತ್ತಿದೆ ಬ್ಲಡ್ ಕಳಿಸುತ್ತೆ ಇಲ್ಲ ಅಂತ ಹೇಳಲ್ಲ. ಈಗ ಪ್ರೋಟೀನ್ ಅವಶ್ಯಕತೆ ಇದೆ ಅಂತಂದಾಗ ಏನು ಮಾಡುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೂಲಕ ಈ ರೈಬೋಸೋಮಲ್ಲಿ ಉತ್ಪತ್ತಿಯಾಗಿರುವಂತಹ ಈ ಪ್ರೋಟೀನ್ಗಳನ್ನು ಇಲ್ಲಿ ಸಪ್ಲೈ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಟ್ ಹೆಲ್ಪ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಫ್ಯಾಟ್ ಮಾಲಿಕ್ಯೂಲ್ಸ್ ಅಥವಾ ಲಿಪಿಡ್ಸ್ ಇಂಪಾರ್ಟೆಂಟ್ ಫಾರ್ ದ ಸೆಲ್ ಫಂಕ್ಷನ್. ಸೆಲ್ನ ಒಂದು ಕಾರ್ಯಕ್ಕೆ ಬೇಕಾಗಿರುವಂತಹ ಫ್ಯಾಟ್ ಅಥವಾ ಲಿಪಿಡ್ ಅವುಗಳಿಗೆ ಸಪ್ಲೈ ಮಾಡೋದು ಅಥವಾ ಒಂದು ಮ್ಯಾನುಫ್ಯಾಕ್ಚರ್ ಆಗೋದಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಆಗ್ತಾ ಇರುತ್ತೆ. ಸಮ್ ಆಫ್ ದೀಸ್ ಪ್ರೋಟೀನ್ಸ್ ಲಿಪಿಡ್ಸ್ ಹೆಲ್ಪ್ ಇನ್ ಬಿಲ್ಡಿಂಗ್ ದ ಸೆಲ್ ಮೆಂಬ್ರೇನ್. ಈ ಪ್ರೋಟೀನ್ಸ್ಗಳು ಹಾಗೆ ಲಿಪಿಡ್ಸ್ ಇಲ್ಲಿ ಏನು ಫಾರ್ಮ್ ಆಗಿರುತ್ತಲ್ಲ, ಒಂದರಲ್ಲಿ ಪ್ರೋಟೀನು ಇನ್ನೊಂದರಲ್ಲಿ ಲಿಪಿಡ್ ಅಲ್ಲಿ ಏನು ಪ್ರಿಪೇರ್ ಆಗಿರುತ್ತಲ್ಲ, ಫಾರ್ಮ್ ಆಗಿರುವಂಥ ಒಂದು ಲಿಪಿಡ್ ಆಗಿರ್ಬೋದು ಅಥವಾ ಪ್ರೋಟೀನ್ ದಟ್ ಹೆಲ್ಪ್ ಇನ್ ಬಿಲ್ಡಿಂಗ್ ದ ಸೆಲ್ ಮೆಂಬ್ರೇನ್. ಒಂದು ಸೆಲ್ ಮೆಂಬ್ರೇನ್ ಫಾರ್ಮ್ ಆಗಬೇಕು ಅಂದರೂ ಸಹಿತ ಅವುಗಳು ಹೆಲ್ಪ್ ಆಗ್ತಾ ಹೋಗುತ್ತೆ. ಇಂತಹ ಕ್ರಿಯೆನ ನಾವು ಮೆಂಬ್ರೇನ್ ಬಯೋಜೆನೆಸಿಸ್ ಅಂತ ಹೇಳಿ ಕರಿತೀವಿ, ಜೈವಿಕ ಉತ್ಪಾದನೆ ಅಂತ ಹೇಳಿ ಕರಿತೀವಿ. ಟು ಸರ್ವ್ ಆಸ್ ಚಾನಲ್ಸ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್ ಬಿಟ್ವೀನ್ ದ ವೇರಿಯಸ್ ರೀಜನ್ಸ್ ಆಫ್ ಸೈಟೋಪ್ಲಾಸಮ್ ಆರ್ ಬಿಟ್ವೀನ್ ದ ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್. ಇಲ್ಲಿ ಏನಾಗುತ್ತೆ, ಸೈಟೋಪ್ಲಾಸಮ್ ನ್ಯೂಕ್ಲಿಯಸ್ನ ಹೊರಗಡೆ ಇರುತ್ತೆ, ಇದು ನ್ಯೂಕ್ಲಿಯಸ್ ಆಗಿರುತ್ತೆ. ಇವೆರಡರ ಮಧ್ಯ ಅಥವಾ ಸೈಟೋಪ್ಲಾಸಮ್ ಮಧ್ಯನೇ ಒಂದು ಯಾವುದೇ ರೀತಿಯಾದಂತಹ ಟ್ರಾನ್ಸ್ಪೋರ್ಟೇಷನ್ ಆಗಬೇಕು, ಯಾವುದೇ ಒಂದು ವಸ್ತು ಅಲ್ಲಿ ಟ್ರಾನ್ಸ್ಪೋರ್ಟ್ ಅದು ಎಸ್ಪೆಷಲಿ ಪ್ರೋಟೀನ್ ಆಗಬೇಕು ಅಂತಂದರೆ ಈ ಬಯೋಜೆನೆಸಿಸ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸೈಟೋಪ್ಲಾಸ್ಮಿಕ್ ಫ್ರೇಮ್ ವರ್ಕ್ ಇರುತ್ತೆ, ಪ್ರೊವೈಡಿಂಗ್ ಎ ಸರ್ಫೇಸ್ ಫಾರ್ ದ ಸಮ್ ಆಫ್ ದ ಬಯೋಕೆಮಿಕಲ್ ಆ್ಯಕ್ಟಿವಿಟೀಸ್ ಆಫ್ ದ ಸೆಲ್. ಇದು ನಮಗೆ ಜಸ್ಟ್ ಇದು ಹೆಚ್ಚಾಗಿ ಇವನ್ನೆಲ್ಲ ಕೇಳಲ್ಲ ನಮಗೆ ಎಕ್ಸಾಮಲ್ಲಿ, ಜಸ್ಟ್ ಇದು ನಮಗೆ ಗೊತ್ತಿರಲಿ. ಮೆಂಬ್ರೇನ್ ಬಯೋಜೆನೆಸಿಸ್ ಹಾಗೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಲಿಪಿಡ್ಸ್ ಫಾರ್ಮ್ ಆಗುತ್ತೆ, ಹಾಗೆ ರೈಬೋಸೋಮ್ಸ್ಗಳೆಲ್ಲಿರುತ್ತೆ ಅವುಗಳು ಯಾವುದಕ್ಕೆ ಯಾವುದರ ಒಂದು ಉತ್ಪಾದನೆಗೆ ಹೆಲ್ಪ್ ಆಗುತ್ತೆ ಅನ್ನೋದು ಸಹಿತ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಈಸ್ ಗಾಲ್ಗಿ ಅಪ್ಯಾರಟಸ್. ಗಾಲ್ಗಿ ಸಂಕೀರ್ಣ ಅಂತೇಳಿ ಕರಿತೀವಿ. ಆ್ಯಂಡ್ ಇಟ್ ಈಸ್ ಡಿಸ್ಕವರ್ಡ್ ಬೈ ಕ್ಯಾಮಿಲೋ ಗಾಲ್ಗಿ. ಯಾವ ರೀತಿಯಾಗಿ ಪ್ರೊನೌನ್ಸ್ ಮಾಡ್ತೀರಾ ನೋಡಿ, ನಾವು ಪ್ರೊನೌನ್ಸ್ ಮಾಡಿದ್ದೆ ಸರಿ ಅಂದ್ಕೊಂಡು ನಾವು ಮಾಡಬೇಕಷ್ಟೆ. ಯಾಕಂದರೆ ನಮಗೆ ಜಸ್ಟ್ ಕಾನ್ಸೆಪ್ಟ್ ಗೊತ್ತಾಗ್ತಾ ಹೋಗಬೇಕು. ಅವ್ರಗಳ ಹೆಸರುಗಳು ಜಸ್ಟ್ ನೋಡಿ, ಇವಾಗ ಗಾಲ್ಗಿ ಅಂತಿದೆ, ಸೊ ಅವ್ರ ಹೆಸರನ್ನೇ ಇಟ್ಟಿದ್ದಾರೆ, ನಮಗೆ
ಕನ್ಫ್ಯೂಸ್ ಆಗಲ್ಲ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ಸೇಮ್ ಇಟ್ಟಿರಲ್ಲ, ಒಂಥರ ಚೇಂಜಸ್ ಇರುತ್ತೆ. ಅದರಲ್ಲೂ ಬಯಾಲಜಿಸ್ಟ್ ನೇಮ್ಗಳಂತೂ ತುಂಬ ವಿಚಿತ್ರವಾಗಿರುತ್ತೆ ಆ್ಯಕ್ಚುಲಿ. ಕನ್ಸಿಸ್ಟ್ಸ್ ಆಫ್ ಎ ಸಿಸ್ಟಮ್ ಆಫ್ ಮೆಂಬ್ರೇನ್ ಬೌಂಡ್ ವೆಸಿಕಲ್ಸ್. ಈ ಗಾಲ್ಗಿ ಅಪ್ಯಾರಟಸ್ಗಳೇನಾಗಿರುತ್ತೆ, ಇವು ಸಹಿತ ಒಂದು ಪೊರೆಯಿಂದ ಆವೃತವಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ವೆಸಿಕಲ್ಸ್ ಅರೇಂಜ್ಡ್ ಅಪ್ರಾಕ್ಸಿಮೇಟ್ಲಿ ಪ್ಯಾರಲಲ್ ಟು ಈಚ್ ಅದರ್ ಇನ್ ಸ್ಟ್ಯಾಕ್ಸ್ ಕಾಲ್ಡ್ ಸಿಸ್ಟ್ರಾನ್ಸ್. ಗಾಲ್ಗಿ ಸಂಕೀರ್ಣವು ಪೊರೆಯಿಂದ ಆವೃತವಾದ ಚೀಲಗಳಂತೆ ಇದ್ದು ಸರಿಸುಮಾರು ಸಮಾಂತರವಾಗಿ ಬಣವೆಯಂತೆ ಜೋಡಿಸಲ್ಪಟ್ಟಿವೆ. ಇವುಗಳನ್ನು ನಾವು ಸಿಸ್ಟರ್ನನ್ಸ್ ಅಂತ ಹೇಳಿ ಕರಿತೀವಿ. These membranes often have connection with the membrane of endoplasmic reticulum. ಈ ಮೆಂಬ್ರೇನ್ ಅಂದರೆ ಈ ಗಾಲ್ಗಿ ಅಪ್ಯಾರಟಸಲ್ಲಿರುವಂತಹ ಒಂದು ಮೆಂಬ್ರೇನ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲಿರುವಂತಹ ಮೆಂಬ್ರೇನ್, ಅವುಗಳಿಗೆ ಏನಾಗಿರುತ್ತೆ, ಕನೆಕ್ಷನ್ ಇರುತ್ತೆ. ಆ್ಯಂಡ್ ದೇರ್ ಫೋರ್ ಕಾನ್ಸ್ಟಿಟ್ಯೂಟ್ ಅನದರ್ ಪೋರ್ಷನ್ ಆಫ್ ಕಾಂಪ್ಲೆಕ್ಸ್ ಸೆಲ್ಯುಲಾರ್ ಮೆಂಬ್ರೇನ್. ಅಂದರೆ ಗಾಲ್ಗಿ ಸಂಕೀರ್ಣದ ಪೊರೆಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಗಳೊಂದಿಗೆ ಸಂಪರ್ಕ ಹೊಂದಿದ್ದು ಸಂಕೀರ್ಣ ಕೋಶಪೊರೆ ವ್ಯವಸ್ಥೆಯ ಇನ್ನೊಂದು ಭಾಗವನ್ನು ನಿರ್ವಹಿಸುತ್ತದೆ. ಅಂದರೆ ಜಸ್ಟ್ ಅಲ್ಲಿ ಇನ್ನೊಂದು ಮೆಂಬ್ರೇನ್ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಅದು ಎರಡು ಮಧ್ಯ ಒಂದು ಕನೆಕ್ಷನ್ ಆಗಿರುತ್ತಲ್ಲ, ಅದ್ರದ್ದು ಒಂದು ಸಿಸ್ಟಮ್ ಅಷ್ಟೇ. ದ ಮೆಟೀರಿಯಲ್ ಸಿಂಥಸೈಸ್ಡ್ ನಿಯರ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಪ್ಯಾಕೇಜ್ಡ್ ಆ್ಯಂಡ್ ಡಿಸ್ಪ್ಯಾಚ್ಡ್ ಟು ವೇರಿಯಸ್ ಟಾರ್ಗೆಟ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದ ಸೆಲ್ ಥ್ರೂ ದ ಗಾಲ್ಗಿ ಅಪ್ಯಾರಟಸ್. ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ಅಲ್ಲಿ ಉತ್ಪತ್ತಿಯಾಗಿರೋದಂಥ ವಸ್ತುವನ್ನು ಪ್ಯಾಕ್ ಮಾಡಿ, ಅಂದರೆ ಒಂದು ಬ್ಯಾಗ್ ಥರ ಒಂದು ಪ್ಯಾಕ್ ಆಗಿಬಿಟ್ಟು ಕೋಶದ ಒಳಭಾಗ ಮತ್ತು ಹೊರಭಾಗದ ಹಲವಾರು ಗುರಿ ಅಂಗಗಳಿಗೆ ಇವೇನು ಮಾಡುತ್ತೆ, ಈ ಗಾಲ್ಗಿ ಸಂಕೀರ್ಣ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೂಲಕ ಇವೇನಾಗ್ತವೆ, ಪಾಸ್ ಆಗ್ತಾ ಇರುತ್ತೆ. ಅಂದರೆ ಯಾವ ರೀತಿಯಾಗಿ ಈ ಸೆಲ್ಗಳಲ್ಲಿ ಈ ನ್ಯೂಟ್ರಿಯೆಂಟ್ಸ್ಗಳು ಇದು ಟ್ರಾನ್ಸ್ಪೋರ್ಟ್ ಆಗ್ತಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ ಅಷ್ಟೆ. ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವಿಕೆ ಗಾಲ್ಗಿ ಸಂಕೀರ್ಣದ ಪ್ರಮುಖ ಕಾರ್ಯಗಳಾಗಿವೆ. ಒಂದು ಸಂಗ್ರಹಣೆ, ಸ್ಟೋರೇಜ್ ಆಗಿರ್ಬೋದು, ಸುಧಾರಣೆ ಹಾಗೆ ಪ್ಯಾಕ್, ಇದು ನಾವಾಗಲೇ ಹೇಳಿದ್ವಲ್ಲ, ಅದಿಷ್ಟು ಸಹಿತ ಈ ಗಾಲ್ಗಿ ಸಂಕೀರ್ಣ ಒಂದು ಫಂಕ್ಷನ್ಸ್ ಆಗಿರುತ್ತೆ. ಇನ್ ಸಮ್ ಕೇಸಸ್ ಕಾಂಪ್ಲೆಕ್ಸ್ ಶುಗರ್ಗಳನ್ನು ಇದೇನು ಮಾಡುತ್ತೆ ಅಂದರೆ, ಇದು ಸಿಂಪಲ್ ಶುಗರ್ಗಳಿಂದ ಇದು ಮಾಡ್ತಾ ಇರುತ್ತೆ. ಅಂದರೆ ಕಾಂಪ್ಲೆಕ್ಸ್ ಶುಗರ್ಸ್ ಮೇ ಬಿ ಮೇಡ್ ಫ್ರಮ್ ದ ಸಿಂಪಲ್ ಶುಗರ್ಸ್ ಇನ್ ದ ಗಾಲ್ಗಿ ಅಪ್ಯಾರಟಸ್. ಗಾಲ್ಗಿ ಅಪ್ಯಾರಟಸಲ್ಲೂ ಸಹಿತ ಏನಾಗಿರುತ್ತೆ, ಕಾಂಪ್ಲೆಕ್ಸ್ ಶುಗರ್ಸ್ಗಳೇನಾಗುತ್ತೆ ಫಾರ್ಮ್ ಆಗ್ತಿದೆ ಅಂತ ಹೇಳಿ ಅರ್ಥ. ಆ್ಯಂಡ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಲೈಸೋಸೋಮ್ಸ್ಗಳು ಸಹಿತ ಇದರಲ್ಲಿ ಏನಾಗಿರುತ್ತೆ, ನಿರ್ಮಾಣ ಆಗ್ತಾ ಇರುತ್ತೆ. ಒಂದು ಲೈಸೋಸೋಮ್ಸ್ ಆಯಿತು, ನೆಕ್ಸ್ಟ್ ಇವುಗಳ ಮಧ್ಯೆ ಆಗ್ತಿರುವಂತಹ ಪ್ಯಾಕ್ ಆಗಿರ್ಬೋದು, ಸ್ಟೋರೇಜ್ ಹಾಗೆ ಸುಧಾರಣೆ ಆಗಿರ್ಬೋದು, ಜೊತೆಗೆ ಇವುಗಳ ಇರುವಂತಹ ಒಂದು ಕನೆಕ್ಷನ್, ಒಂದು ಸಿಸ್ಟಮ್ನ, ಹೊಸ ಒಂದು ಕಾಂಪ್ಲೆಕ್ಸ್ ಸೆಲ್ಯುಲರ್ ಮೆಂಬ್ರೇನ್ನ ಒಂದು ಫಾರ್ಮ್ ಮಾಡ್ತಿದೆ, ಹಾಗೆ ಜೊತೆಗೆ ಒಂದು ಸಿಸ್ಟರ್. ಇದಿಷ್ಟು ನಾವು ನೋಡೋದು ಗಾಲ್ಗಿ ಅಪ್ಯಾರಟಸಲ್ಲಿ. ಹಾಗೆ ಲೈಸೋಸೋಮ್ಸ್ ಬಗ್ಗೆ ನೋಡೋದಾದರೆ, ಆ್ಯಂಡ್ ಇಟ್ ಈಸ್ ಎ ಕೈಂಡ್ ಆಫ್ ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್ ಆಫ್ ದ ಸೆಲ್. ಅಂದರೆ ಸೆಲ್ಲಲ್ಲಿ ಯಾವುದೇ ರೀತಿಯಾದಂತಹ ತ್ಯಾಜ್ಯ ಕ್ರಿಯೇಟ್ ಆಯಿತು ಅಂತಂದರೆ ಅದನ್ನು ಇದು ಹೊರಗೆ ಹಾಕುತ್ತೆ ಅಂತ ಹೇಳಿ ಇದರ ಒಂದು ಭಾಗ, ಅದರ ಒಂದು ಫಂಕ್ಷನ್, ಕಾರ್ಯ. ಆ್ಯಂಡ್ ಇಟ್ ಹೆಲ್ಪ್ ಟು ಕೀಪ್ ದ ಸೆಲ್ ಕ್ಲೀನ್. ಆ ಜೀವಕೋಶವನ್ನು ಕ್ಲೀನಾಗಿ ಸ್ವಚ್ಛವಾಗಿಟ್ಕೊಳ್ಳೋಕ್ಕೆ ಈ ಲೈಸೋಸೋಮ್ಸ್ಗಳು ಹೆಲ್ಪ್ ಆಗುತ್ತೆ. ಬ್ಯಾಕ್ಟೀರಿಯಾ, ಆಹಾರದ ಕಣಗಳಂತಹ ಪರಕೀಯ ವಸ್ತುಗಳು ಹಾಗೂ ವಯಸ್ಸಾದ ಕಣದಂಗಳ ಅಂತ್ಯವು ಲೈಸೋಸೋಮ್ನಲ್ಲಿ ಆಗುತ್ತದೆ. ಅಲ್ಲಿ ಲೈಸೋಸೋಮ್ ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸುತ್ತವೆ. ಪವರ್ಫುಲ್ ಡೈಜೆಸ್ಟಿವ್ ಎನ್ಸೈಮ್ ಅಂತಲೂ ಸಹಿತ ಈ ಲೈಸೋಸೋಮ್ಸ್ಗಳನ್ನು ಹೇಳ್ತಾರೆ. ವೆನ್ ದ ಸೆಲ್ ಗೆಟ್ಸ್ ಡ್ಯಾಮೇಜ್ಡ್, ಇವುಗಳೇನಾದರೂ ಹಾನಿ ಆಯಿತು ಅಂತಂದರೆ ಲೈಸೋಸೋಮ್ಸ್ ಮೇ ಬಸ್ಟ್. ಸೆಲ್ಗಳೇನಾದರೂ ಹಾಳಾಯಿತು, ಡ್ಯಾಮೇಜ್ ಆಯಿತು ಅಂತಂದರೆ ಆಗೇನಾಗುತ್ತೆ, ಲೈಸೋಸೋಮ್ಸ್ಗಳು ಸಹಿತ ಬಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ದ ಎನ್ಸೈಮ್ ಡೈಜೆಸ್ಟ್ ದೇರ್ ಓನ್ ಸೆಲ್. ಎನ್ಸೈಮ್ಸ್ಗಳೇನು ಮಾಡುತ್ತೆ, ಅವುಗಳ ಸೆಲ್ಗಳನ್ನು ಅವೇ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಲೈಸೋಸೋಮ್ಸ್ಗಳನ್ನು ಅದಕ್ಕೆ ನಾವು ಸೂಸೈಡ್ ಬ್ಯಾಗ್ಸ್ ಆಫ್ ಸೆಲ್ ಅಂತ ಹೇಳಿ ಕರಿತೀವಿ. ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದಾಗ ಅಂತಹ ಸಂದರ್ಭದಲ್ಲಿ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸುತ್ತವೆ. ಆದ್ದರಿಂದ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಅಂಥೇಳಿ ಕರಿತೀವಿ. ಕೇಳಿದ್ದಾರೆ ಎಕ್ಸಾಮಲ್ಲಿ, ಸೂಸೈಡಲ್ ಬ್ಯಾಗ್ಸ್ ಆಫ್ ದ ಸೆಲ್ ಯಾವುದು, ಹಾಗೆ ಯಾವುದು ಒಂದು ಪಾರ್ಟ್ ಆಫ್ ದ ಸೆಲ್ ಕ್ಲೀನಾಗಿಡುತ್ತೆ ಸೆಲ್ಲನ್ನು, ದಟ್ ಈಸ್ ಲೈಸೋಸೋಮ್. ರಚನೆಯ ಬಗ್ಗೆ ಹೇಳುವುದಾದರೆ ಲೈಸೋಸೋಮ್ಸ್ಗಳು ಪೊರೆ ಸಹಿತ ಚೀಲದಂತಿರುವಂತಹ ಕಣದಂಗವಾಗಿದ್ದು ಒಳಗೆ ಜೀರ್ಣಕಾರಕ ಕಿಣ್ವಗಳು ತುಂಬಿಕೊಂಡಿವೆ. ಒಳಗಡೆ ಏನಾಗಿದೆ, ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನು ಹೊಂದಿರುತ್ತೆ. ಈ ಕಿಣ್ವಗಳು ಹೊರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಉತ್ಪತ್ತಿಯಾಗಿರುತ್ತವೆ.
ಈ ಎನ್ಸೈಮ್ಸ್ಗಳು ಹಾಗಿದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ ಉತ್ಪತ್ತಿಯಾಗಿರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಇದೂ ಸಹಿತ ಒಂದು ಫಂಕ್ಷನ್ ಆಯಿತು. ಪ್ರೋಟೀನ್ ಆಗಿರಬಹುದು, ಲಿಪಿಡ್ ಫ್ಯಾಟ್ ಆಗಿರ್ಬೋದು, ಜೊತೆಗೆ ಇದು ಒಂದು ಎನ್ಸೈಮ್ಸ್ಗಳು ಸಹಿತ ಸೇರ್ತಾ ಹೋಯಿತು. ನೆಕ್ಸ್ಟ್ ಒನ್ ಈಸ್ ಮೈಟೋಕಾಂಡ್ರಿಯಾ ಆ್ಯಂಡ್ ಇಟ್ ಈಸ್ ಕಾಲ್ಡ್ ದ ಪವರ್ ಹೌಸ್ ಆಫ್ ದ ಸೆಲ್. ಜೊತೆಗೆ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದಂತಹ ಶಕ್ತಿಯನ್ನು ಈ ಮೈಟೋಕಾಂಡ್ರಿಯಾ ಕೊಡುತ್ತೆ. ಅದು ATP ಫಾರ್ಮ್, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಣುವಿನ ರೂಪದಲ್ಲಿ ಇದು ಬಿಡುಗಡೆ ಮಾಡ್ತಾ ಹೋಗುತ್ತೆ. ATP ಅಂತಂದರೆ ಆ್ಯಂಡ್ ಇಟ್ ಈಸ್ ಅ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಸೆಲ್ನ ಒಂದು ಎನರ್ಜಿ ಕರೆನ್ಸಿ, ಶಕ್ತಿಯ ನಾಣ್ಯ ಅಂತ ಹೇಳಿ ಕರಿತೀವಿ. ಯಾವುದು? ATP. 2 ಮೆಂಬ್ರೇನ್ ಇರುತ್ತೆ ಆ್ಯಂಡ್ ಇಟ್ ಈಸ್ ಕವರಿಂಗ್ ಇನ್ಸ್ಟೆಡ್ ಆಫ್ ಜಸ್ಟ್ ಒಂದಿರೋದ್ರ ಬದಲು 2 ಜೋಡಿ ಪೊರೆ ಇರುತ್ತೆ. ಇದರಲ್ಲಿ ಔಟರ್ ಮೆಂಬ್ರೇನ್ ಏನಾಗಿರುತ್ತೆ? ಪೋರಸ್ ಆಗಿರುತ್ತೆ, ಅಂದರೆ ಅಲ್ಲಿ ಈಸಿಯಾಗಿ ಯಾವುದೇ ವಸ್ತುಗಳು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇನ್ನರ್ ಮೆಂಬ್ರೇನ್ ಏನಾಗಿರುತ್ತೆ? ಆ್ಯಂಡ್ ಇಟ್ ಈಸ್ ಡೀಪ್ಲಿ ಫೋಲ್ಡೆಡ್, ಹೆಚ್ಚು ಫೋಲ್ಡ್ ಆಗಿರುತ್ತೆ. ನೀವು ಈಗ ಇದನ್ನು ಬ್ರೈನಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ಸಿಲೆಬಸಲ್ಲಿ ಬರುತ್ತೆ. ಬ್ರೈನ್ ಎಷ್ಟು ಫೋಲ್ಡ್ ಆಗಿರುತ್ತೋ ಆ ಬ್ರೈನಲ್ಲಿ ಅಷ್ಟು ನಮಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ. ಅಲ್ಲಿ ಹೆಚ್ಚು ನಾವು ತುಂಬೋದು ಹೊರಗಡೆ ನಮ್ಮ ವಿಚಾರಗಳನ್ನು ಅಂತ ಹೇಳಿ. ಮೈಟೋಕಾಂಡ್ರಿಯಾಗಳು ತನ್ನದೇ ಆದಂತಹ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವುದರಿಂದ ಅವುಗಳನ್ನು ವಿಶಿಷ್ಟ ಕಣದಂಗಗಳು ಅಂತೇಳಿ, ಸ್ಪೆಸಿಫಿಕ್ ಆರ್ಗ್ಯಾನೆಲ್ ಅಂತೇಳಿ ಕರಿತೀವಿ ಮೈಟೋಕಾಂಡ್ರಿಯಾನ. ಯಾಕಂದರೆ ಇದರಲ್ಲಿ ಮಾತ್ರ ಅದರದ್ದೇ ಆದಂತಹ ಒಂದು ಓನ್ DNA ಜೊತೆಗೆ ರೈಬೋಸೋಮ್ಗಳನ್ನು ಹೊಂದಿರುತ್ತೆ. ನಾವು ರೈಬೋಸೋಮ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ. ಆದರೆ ಈ ಮೈಟೋಕಾಂಡ್ರಿಯಾ ತನ್ನದೇ ಆದಂತಹ ಓನ್ DNA ಜೊತೆಗೆ ರೈಬೋಸೋಮನ್ನು ಹೊಂದಿರುತ್ತೆ. ಆದ್ದರಿಂದ ಮೈಟೋಕಾಂಡ್ರಿಯಾಗಳು ತಮ್ಮದೇ ಕೆಲವು ಪ್ರೋಟೀನ್ಗಳನ್ನು ಸಂಶ್ಲೇಷಿಸಬಲ್ಲವು. ಸೊ ಅಲ್ಲಿಗೆ ಪ್ರೋಟೀನ್ ಸಹಿತ ಫಾರ್ಮ್ ಆಯಿತು, ಅಲ್ಲಿ ಮತ್ತು ಎನ್ಸೈಮ್ ಸಹಿತ ಫಾರ್ಮ್ ಆಗುತ್ತೆ. ಅಫ್ಕೋರ್ಸ್ ಆಗೋಗುತ್ತೆ. ಅಲ್ಲಿಗೆ ಮೈಟೋಕಾಂಡ್ರಿಯಾ ಆರ್ ಏಬಲ್ ಟು ಮೇಕ್ ಸಮ್ ಆಫ್ ದೇರ್ ಓನ್ ಪ್ರೋಟೀನ್ಸ್. ಈಗ ಪ್ಲಾಸ್ಟಿಡ್ಸ್ ಬಗ್ಗೆ ನೋಡೋಣ. ಪ್ಲಾಸ್ಟಿಡ್ಸ್ ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಅ ಪ್ಲ್ಯಾಂಟ್ ಸೆಲ್ ಓನ್ಲಿ. ಅನಿಮಲ್ ಸೆಲ್ಸ್ಗಳಲ್ಲಿ ಈ ಪ್ಲಾಸ್ಟಿಡ್ಸ್ಗಳನ್ನು ನಾವು ನೋಡೋದಿಲ್ಲ. 2 ರೀತಿಯಾದಂತಹ ಪ್ಲಾಸ್ಟಿಡ್ಸ್ಗಳಿವೆ. ಒಂದು ಕ್ರೋಮೋಪ್ಲಾಸ್ಟ್, ಹಾಗೆ ಇನ್ನೊಂದು ಲ್ಯೂಕೋಪ್ಲಾಸ್ಟ್. ಕ್ರೋಮಾ ಅಂತಂದ್ರೆ ಏನು? ಕಲರ್. ಕ್ರೋಮೋಪ್ಲಾಸ್ಟ್ ಏನಾಗಿರುತ್ತೆ? ಅಲ್ಲಿಗೆ ಕಲರ್ಡ್ ಆಗಿರುತ್ತೆ. ಲ್ಯೂಕೋಪ್ಲಾಸ್ಟ್ ಏನಾಗಿರುತ್ತೆ? ವೈಟ್ ಅಥವಾ ಕಲರ್ಲೆಸ್ ಆಗಿರುತ್ತೆ. ಪ್ಲಾಸ್ಟಿಡ್ಸ್ ಕಂಟೈನಿಂಗ್ ದ ಪಿಗ್ಮೆಂಟ್. ಈ ಪ್ಲಾಸ್ಟಿಡ್ಸ್ಗಳಲ್ಲಿ ಏನಾಗಿರುತ್ತೆ? ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ ಆ್ಯಂಡ್ ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಫೋಟೋಸಿಂಥಸಿಸ್ ಪ್ರೋಸೆಸ್. ಲ್ಯೂಕೋಪ್ಲಾಸ್ಟಲ್ಲಿ ಏನಾಗಿರುತ್ತೆ? ಆರ್ ಪ್ರೈಮರಿಲಿ ಆರ್ಗನಲ್ಸ್ ಇನ್ ವಿಚ್ ಮೆಟೀರಿಯಲ್ಸ್ ಸಚ್ ಆಸ್ ಸ್ಟಾರ್ಚ್, ಆಯಿಲ್ಸ್ ಆ್ಯಂಡ್ ಪ್ರೋಟೀನ್ಸ್ ಗ್ರ್ಯಾನ್ಯೂಲ್ಸ್ ಆರ್ ಸ್ಟೋರ್ಡ್. ಸ್ಟಾರ್ಚ್ ಆಗಿರ್ಬೋದು, ಅಂದರೆ ಕಾರ್ಬೋಹೈಡ್ರೇಟ್, ಅಥವಾ ಆಯಿಲ್ಸ್ ಫ್ಯಾಟ್ ಆಗಿರ್ಬೋದು, ಹಾಗೆ ಪ್ರೋಟೀನ್ ಗ್ರ್ಯಾನ್ಯೂಲ್ಸ್, ಇವೆಲ್ಲ ಏನಾಗಿರುತ್ತೆ? ಲ್ಯೂಕೋಪ್ಲಾಸ್ಟ್ಗಳಲ್ಲಿ ಸ್ಟೋರ್ ಆಗಿರುತ್ತೆ. ಪ್ಲಾಸ್ಟಿಡ್ಸ್ಗಳ ಒಳಗಿನ ರಚನೆಯು ಪೊರೆಗಳಿಂದಾದ ಅಸಂಖ್ಯಾತ ಪದರಗಳನ್ನು ಹೊಂದಿದ್ದು ಸ್ಟ್ರೋಮಾ ಎಂದು ಕರೆಯಲ್ಪಡುವ ಮಾತೃಕೆಯಲ್ಲಿ ಇವು ಹುದುಗಿವೆ. ಸ್ಟ್ರೋಮಾ ಎಲ್ಲಿರುತ್ತೆ ಹೇಳ್ರಿ? ನಾವು ನೋಡ್ಬೋದಲ್ವ, ಎಲೆಗಳಲ್ಲಿ ನೋಡಿದ್ವಿ. ಇದರಿಂದನೇ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗಳು ಈಸಿ ಆಗ್ತಾಯಿತ್ತು, ದ್ಯುತಿ ಸಂಶ್ಲೇಷಣೆಯಲ್ಲಿ ಹೆಲ್ಪ್ ಆಗ್ತಾಯಿತ್ತು. ಪ್ಲಾಸ್ಟಿಡ್ಸ್ ಸಿಮಿಲರ್ ಟು ದ ಮೈಟೋಕಾಂಡ್ರಿಯಾ ಇನ್ ಸ್ಟ್ರಕ್ಚರ್. ಪ್ಲಾಸ್ಟಿಡ್ಸ್ ಏನಾಗಿದೆ? ಮೈಟೋಕಾಂಡ್ರಿಯಾ ಥರನೇ ಇದೆ. ಮೈಟೋಕಾಂಡ್ರಿಯಾದ ಕೆಲಸ ಬೇರೆ, ಪವರ್ ಹೌಸ್ ಆಫ್ ದ ಸೆಲ್. ಆದರೆ ಪ್ಲಾಸ್ಟಿಡ್ಸ್ಗಳದ್ದು ಸೇಮ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ ಅಂತ ಹೇಳಿ. ಲೈಕ್ ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಸ್ ಹ್ಯಾವ್ ದೇರ್ ಓನ್ DNA ಆ್ಯಂಡ್ ರೈಬೋಸೋಮ್ಸ್. ಅಲ್ಲಿಗೆ ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಸ್ ಇವುಗಳು ತಮ್ಮದೇ ಆದಂತಹ DNA ಹಾಗೆ ರೈಬೋಸೋಮ್ಸ್ಗಳನ್ನು ಹೊಂದಿದೆ. ವ್ಯಾಕ್ಯೂಲ್ಸ್ ರಸದಾನಿಗಳು. ಸ್ಟೋರೇಜ್ ಸ್ಯಾಕ್ಸ್ ಫಾರ್ ಸಾಲಿಡ್, ಲಿಕ್ವಿಡ್ ಕಂಟೆಂಟ್ಸ್. ಇವುಗಳೇನಾಗಿದೆ? ರಸದಾನಿಗಳು ಘನ ಅಥವಾ ದ್ರವ ವಸ್ತುಗಳನ್ನು ಸಂಗ್ರಹಣಾ ಚೀಲಗಳು ಅಂತೇಳಿ ಕರಿತೀವಿ. ಈಗ ನೀವು ನೋಡ್ಬೋದು, ಎಲ್ಲದಕ್ಕೂ ಒಂದೊಂದು ಫಂಕ್ಷನ್ ಇದೆ, ಎಲ್ಲದಕ್ಕೂ ಅದರದ್ದೇ ಆದಂತಹ ಒಂದೊಂದು ಕಾರ್ಯಗಳನ್ನು, ಫಂಕ್ಷನ್ಸ್ಗಳನ್ನು ಕೊಟ್ಟಿದೆ. ಅವುಗಳದ್ದೇ ಆದಂತಹ ಕೆಲಸಗಳನ್ನು ನಿರ್ವಹಿಸ್ತಾ ಹೋಗ್ತವೆ. ಅದೇ ರೀತಿಯಾಗಿ ಇದು ವ್ಯಾಕ್ಯೂಲ್ಸ್ಗಳು, ರಸದಾನಿಗಳು, ಇವುಗಳೇನು ಮಾಡುತ್ತೆ? ಯಾವುದೇ ರೀತಿಯಾದಂತಹ ಸಾಲಿಡ್ ಅಥವಾ ಲಿಕ್ವಿಡ್ ಕಂಟೆಂಟ್ಗಳನ್ನು ಇವು ಸಂಗ್ರಹಣೆ ಮಾಡ್ತಾ ಹೋಗ್ತವೆ. ಅನಿಮಲ್ ಸೆಲ್ಸ್ಗಳಲ್ಲಿ ಅಂದರೆ ಪ್ರಾಣಿಗಳ ಜೀವಕೋಶಗಳಲ್ಲಿ ಈ ರಸದಾನಿಗಳೇನಾಗಿದೆ? ತುಂಬ ಕಡಿಮೆ ಸೈಜಲ್ಲಿರುತ್ತೆ. ಆದರೆ ಪ್ಲ್ಯಾಂಟ್ ಸೆಲ್ಸ್ಗಳಲ್ಲೇನಾಗಿರುತ್ತೆ? ಇವು ದೊಡ್ಡದಾದಂತಹ ಗಾತ್ರವನ್ನು ಹೊಂದಿರುತ್ತೆ. ಸೆಂಟ್ರಲ್ ವ್ಯಾಕ್ಯೂಲ್ ಆಫ್ ಸಮ್ ಪ್ಲ್ಯಾಂಟ್ ಸೆಲ್ಸ್ಗಳೇನಾಗಿರುತ್ತೆ? ಅಂದರೆ ಈ ಪ್ಲ್ಯಾಂಟ್ ಸೆಲ್ಸ್ಗಳಲ್ಲಿ ಸೆಂಟರ್ ಇಲ್ಲಿರುವಂತಹ ಕೆಲವು ವ್ಯಾಕ್ಯೂಲ್ಗಳೇನಾಗಿರುತ್ತೆ? 15 to 90% ಆಫ್ ಸೆಲ್ ವಾಲ್ಯೂಮ್ನ ಇದು ಅಷ್ಟು ಸೈಜನ್ನು ಇದು ಹೊಡ್ಕೊಂಡಿರುತ್ತೆ. ಅಂದರೆ ಇದನ್ನು ಯಾಕೆ ಹೇಳ್ತಿದ್ದಾರೆ ಅಂದರೆ ಪ್ಲ್ಯಾಂಟ್ ಸೆಲ್ಲಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇಲ್ಲಿ. ಸಸ್ಯ ಜೀವಕೋಶದಲ್ಲಿ, ಪ್ಲ್ಯಾಂಟ್ ಸೆಲ್ಲಲ್ಲಿ ಕಂಡುಬರುವಂತಹ ರಸದಾನಿಗಳು ಸಸ್ಯರಸದಿಂದ ಸೆಲ್ ಸ್ಯಾಪ್ ಅಂತೇಳಿ ಕರಿತೀವಿ ತುಂಬಿಕೊಂಡ ಜೀವಕೋಶಕ್ಕೆ ಉಬ್ಬಿದ ರಚನೆ ಅಥವಾ ಬಿಗಿತ, ರಿಜಿಡಿಟಿಯನ್ನು ನೀಡುತ್ತವೆ. ಇದರಿಂದನೇ ಈಗ ಪ್ಲ್ಯಾಂಟ್ ಸೆಲ್ಸ್ಗಳೆಲ್ಲ ಯಾಕೆ ರಿಜಿಡ್ ಆಗಿರುತ್ತೆ, ಬಿಗಿತದಿಂದಿರುತ್ತೆ, ಉಬ್ಬಿದಂತಹ ರಚನೆ ಯಾಕಿರುತ್ತೆ ಅಂದರೆ ಆ್ಯಂಡ್ ಇಟ್ ಈಸ್ ಡ್ಯೂ ಟು ದ ವ್ಯಾಕ್ಯೂಲ್ಸ್.
ವ್ಯಾಕ್ಯೂಲ್ಸ್ ಇರೋ ಕಾರಣನೇ ಅವುಗಳು ಆ ಜೀವಕೋಶಕ್ಕೆ ಈ ರೀತಿಯಾದಂತಹ ಒಂದು ಸ್ಟ್ರಕ್ಚರ್ನ ಒಂದು ಕೊಡುತ್ತೆ. ಅಂದರೆ ಬಿಗಿಯಾಗಿರೋಕ್ಕೆ, ಉಬ್ಬಿದಂತಹ ರಚನೆಯನ್ನು ಕೊಡೋಕ್ಕೆ ಇದು ಸಾಧ್ಯ ಆಗುತ್ತೆ. ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದ ಅನೇಕ ಸಸ್ಯಗಳು ರಸಧಾನಿಗಳಲ್ಲಿ ಸಂಗ್ರಹಿತವಾಗಿರುತ್ತದೆ. ಯಾವುವು? ಅಮೈನೋ ಆ್ಯಸಿಡ್, ಶುಗರ್ಸ್, ವೇರಿಯಸ್ ಆರ್ಗ್ಯಾನಿಕ್ ಆ್ಯಸಿಡ್, ಸಮ್ ಪ್ರೋಟೀನ್ಸ್ ಯಾವುದಾದ್ರೂ ಆಗಿರ್ಬೋದು. ಇದರಲ್ಲಿ ಅಮೈನೋ ಆ್ಯಸಿಡ್ ಆಗಿರ್ಬೋದು, ಶುಗರ್ಸ್, ವೇರಿಯಸ್ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಹಾಗೆ ಪ್ರೋಟೀನ್ಸ್ಗಳಾಗಿರ್ಬೋದು. ಇವೆಲ್ಲವೂ ಸಹಿತ ಅಲ್ಲಿ ಸಂಗ್ರಹಿತವಾಗಿರಬಹುದು. ಅಮೀಬಾದಲ್ಲಿ ನೋಡೋದಾದರೆ ಅಂದರೆ ಇಟ್ ಈಸ್ ಅ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಇದರಲ್ಲಿ ಕೇವಲ ಇದು ಏಕಕೋಶೀಯ ಜೀವಿ ಆಗಿರುತ್ತೆ ಅಲ್ವಾ. ಇದರಲ್ಲಿ ಫುಡ್ ವ್ಯಾಕ್ಯೂಲ್ ಏನಾಗಿರುತ್ತೆ? ಇಟ್ ಕಂಟೈನ್ಸ್ ಫುಡ್ ಐಟಮ್ಸ್. ಫುಡ್ ವ್ಯಾಕ್ಯೂಲಲ್ಲಿ ಏನಾಗಿರುತ್ತೆ? ಫುಡ್ ಐಟಮ್ಸ್. ಆಫ್ಕೋರ್ಸ್ ಆಹಾರ ರಸದಾನಿಯು ಆಹಾರ ವಸ್ತುಗಳನ್ನು ಹೊಂದಿರುತ್ತದೆ. ಇಲ್ಲೇನಾಗಿರುತ್ತೆ? ಎಕ್ಸಸ್ ಆಫ್ ವಾಟರ್ ಇತ್ತು ಅಂದರೆ ಅಥವಾ ಸಮ್ ವೇಸ್ಟ್ಗಳಿತ್ತು ಅಂತಂದರೆ ಈ ಸೆಲ್ಲಿಂದ ಇದನ್ನು ಮಾಡುತ್ತೆ, ಹೊರಗೆ ಹಾಕ್ತಾ ಇರುತ್ತೆ. ಹೊರಗೆ ಹಾಕೋದು, ಕ್ಲೀನ್ ಮಾಡೋದು ಲೈಸೋಸೋಮ್ನ ಕೆಲಸ ಹೌದು. ಆದರೆ ಅಮೀಬಾದಲ್ಲಿ ಈ ವ್ಯಾಕ್ಯೂಲ್ನ ಕೆಲಸ ಏನಪ್ಪ ಅಂತಂದರೆ, ಹೆಚ್ಚು ನೀರಿತ್ತು ಅಂತಂದರೆ ಅಥವಾ ಸೆಲ್ಲಲ್ಲಿ ಕ್ರಿಯೇಟ್ ಆಗಿರುವಂತಹ ತ್ಯಾಜ್ಯ ಎಕ್ಸ್ಕ್ರೀಷನ್ ಯಾವುದಾಗುತ್ತೆ ಅಂದರೆ ದಟ್ ಈಸ್ ಥ್ರೂ ದ ವ್ಯಾಕ್ಯೂಲ್ಸ್ಗಳ ಮೂಲಕ ನಾವು ನೋಡ್ತಾ ಹೋಗ್ಬೋದು. ಸೊ ನಾವು ಈ ಪಾಠದಿಂದ ನಾವೇನು ತಿಳ್ಕೊತೀವಿ ಅಂತಂದರೆ, ಸೆಲ್ ಇಟ್ ಈಸ್ ಎ ಫಂಡಮೆಂಟಲ್ ಯೂನಿಟ್ ಆಫ್ ದ ಆರ್ಗ್ಯಾನಿಸಮ್. ಒಂದು ಜೀವಿ ಆಗಬೇಕು ಅಂತಂದರೆ ಜೀವಕೋಶಗಳ ಮೂಲಕ ಅಂಗಾಂಶಗಳಾಗಿ, ಅಂಗಾಂಶಗಳಿಂದ ಅಂಗಗಳಾಗಿ, ಅಂಗದಿಂದ ಅದು ನೆಕ್ಸ್ಟ್ ಜೀವಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಸೆಲ್ಸ್ಗಳ ಪ್ರಮುಖ ಪಾತ್ರವನ್ನು ನೋಡಬಹುದು. ಈ ಸೆಲ್ಸ್ಗಳು ಅವುಗಳದ್ದೇ ಆದಂತಹ ಕಾರ್ಯಗಳನ್ನು ನಿರ್ವಹಿಸ್ತವೆ. ರೆಸ್ಪಿರೇಷನ್ ಆಗಿರ್ಬೋದು, ನ್ಯೂಟ್ರಿಷನ್ಸ್ಗಳನ್ನು, ಪೋಷಣೆಗಳನ್ನು ಹೇಗೆ ಪಡ್ಕೋಬೇಕು ಅನ್ನೋದಾಗಿರ್ಬೋದು, ಅಂದರೆ ಹಾರ್ಟ್ ಆಗಿರ್ಬೋದು, ಬ್ಲಡ್ಗಳ ಮೂಲಕ ಎಲ್ಲ ಸೆಲ್ಸ್ಗಳಿಗೂ ಸಪ್ಲೈ ಆಗ್ತಿರುವಂತಹ ಫುಡ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಜೊತೆಗೆ ವೇಸ್ಟ್ ಮೆಟೀರಿಯಲ್ ಕ್ರಿಯೇಟ್ ಆಗ್ತಾ ಇದೆಯಲ್ಲ ಬಾಡಿಲಿ, ಅದನ್ನು ಹೊರಗೆ ಹಾಕ್ತಾ ಇರೋದಾಗಿರ್ಬೋದು, ಪ್ರೋಟೀನ್ಸ್ಗಳನ್ನು, ಲಿಪಿಡ್ಸ್ಗಳನ್ನು ಸ್ಟೋರೇಜ್ ಹಾಗೆ ಅವುಗಳ ಎಕ್ಸಸ್ ಅಮೌಂಟ್ನ ತೆಗೆಯೋದಾಗಿರ್ಬೋದು. ಇವೆಲ್ಲವೂ ಸಹಿತ ಯಾವ್ದು ಮಾಡ್ತಾಯಿದೆ? ಈ ಜೀವಕೋಶಗಳು ಮಾಡ್ತಾಯಿದೆ. ಹಾಗಿದ್ರೆ ನಮಗೆ ಜೀವಕೋಶಗಳು ಇರಲಿಲ್ಲ ಅಂದಿದ್ದರೆ ನಾವು ಸೃಷ್ಟಿನೇ ನಾವು ನೋಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ಸೊ ಈ ಪಾಠನ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಎಷ್ಟು ಮುಖ್ಯ ಆಗಿದೆ, ಇವುಗಳೆಲ್ಲ ದಿನನಿತ್ಯ ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತವೆ. ಸೊ ನಾವು ತಿಳ್ಕೊಬೇಕಾಗುತ್ತೆ, ನಾವು ಎಷ್ಟು ನಮ್ಮ ವರ್ಕನ್ನು ನಾವು ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಕೇವಲ ವಿಡಿಯೋಗಳನ್ನು ನೋಡಿ ಸುಮ್ಮನಾಗಬೇಡಿ. ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.